ಹೇಮ ಅಂದರೆ ಬಂಗಾರವೆಂದು ಅರ್ಥ. ಜಗಮಗ ಬಂಗಾರದ ಸೀರೆ ಉಟ್ಟುಕೊಂಡು ತೆರೆಮೆರೆಯಲ್ಲಿ ಸೌಂದರ್ಯದ ಸೀರೆ ಉಟ್ಟುಕೊಂಡು ಶೋಭಿಸುತ್ತಿರುವಳಲ್ಲ ಆ ಹೇಮ. ಹೇಮ ಸುವರ್ಣ ಸುಂದರ ಸರದಾರ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಂಡ, ಬಂಡರಂಡಿಯರ ಗಂಡ, ತಲೆ ಕೆಟ್ಟ ಹುಲಿ ನರನಾಗಲಿ ಅಲ್ಲ. ಇಂದು ಶ್ರಾವಣದ ಸೋಮವಾರ ಶ್ರೀ ಸಂಗಮೇಶ್ವರ ದರ್ಶನಕ್ಕೆ ಅಂತ ಆ ಹೇಮ ಬಂದರು ಬರಬಹುದು. ಬರಲಿ ಬರಲಿ ಬರಲಿ. ಓ, ನಾ ಬಯಸಿದ ಅಕ್ಕಿ ನನ್ನ ಪಕ್ಕನೇ ಬರ್ತಾ ಇದ್ದಾರೆ. ಬರಲಿ ಬರಲಿ. ನಿಲ್ಲು ಹೇಮ, ನಿಲ್ಲು. ಯಾರು ಯಾರು? ಸುತ್ತು ಸಾವಿರ ಹಳ್ಳಿಗೆ ಆ ಗಬ್ಬ ಶ್ರೀಮಂತ ಅನಿಸಿಕೊಂಡಿರುವ ನರನಾಗ. ಓಹೋ, ಶ್ರೀಮಂತ ನರನಾಗರರು ನನ್ನ ನಿಲ್ಲಿಸಿದ ಕಾರಣ ಬಂಜೆ ಎಂಬ ಭವನದಲ್ಲಿ ಬಳಲುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬ ವರ ಕರುಣಿಸಲು ಬಂದಿದ್ದೇನೆ. ನಿನ್ನ ಪಾಲಿನ ಪರಮಾತ್ಮನಾಗೆ. ಅಂದ್ರೆ ಇದರ ಮಾತು ಅಂದರೆ ಅನುಮಾನ ಬೇಡ ಹೇಮ. ನಿನ್ನ ಗಂಡನ ಕೈಯಿಂದ ನಿನ್ನ ಉದರದಲ್ಲಿ ಒಂದೇ ಒಂದು ಮಗುವನನ್ನು ಎತ್ತು ಕೊಡದ ಸಣ್ಣನಾಗಿದ್ದಾನೆ ಆ ನಿನ್ನ ಗಂಡ. ಅದಕ್ಕೆ ನಿನ್ನೊಂದಿಗೆ ಮಧುಮಂಚ ಹಂಚಿಕೊಂಡು ನನ್ನ ಪ್ರತಿರೂಪದ ನಿನ್ನ ಬಿಂಬದಲ್ಲಿ ನಿನ್ನ ಮಗನ ರೂಪದಲ್ಲೂ ಕಾಣಲು ಬಂದಿದ್ದೇನೆ. ಏ ಶ್ರೀಮಂತ, ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ನಾನು ದೇವರಿಗೆ ಹೋಗ್ಬೇಕು, ದಾರಿ ಬಿಡು. ದೇವರು ಕಣ್ಣಿಗೆ ಕಾಣದ ದೇವರಿಗೆ ಸುಳ್ಳು ಪೂಜೆ ಪುನಸ್ಕಾರವನ್ನು ಮಾಡುವುದನ್ನು ಬಿಟ್ಟು ಕಣ್ಣೆದುರಿಗೆ ನಿಂತಿರುವ ಈ ನರನಾಗನಿಗೆ ಈ ನರನಾಗಲು ಸಂಪೂರ್ಣವಾಗಿ ಅರ್ಪಿಸಿಬಿಡು ಈ ನಿನ್ನ ಶೀಲ ಎಂಬ ಭಕ್ತಿ. ಎಲ್ಲ ಭಂಡ, ಈ ವಿಷಯ ಸಂಗತಿ ಏನಾದ್ರೂ ನನ್ನ ಗಂಡ ಮೈದನನಿಗೆ ಗೊತ್ತಾದ್ರೆ ನಿನ್ನ ರುಂಡವನ್ನು ಚೆಂಡಾಡುವುದಕ್ಕೆ ಬಂದೇ ಬರುತ್ತಾರೆ. ಗುಡುಗು ಹೊಡೆದ ಗರುಡನಾಗಿ. ಗುಡುಗು ಹೊಡೆದ ಗರುಡ? ನನ್ನ ಸೇಡೆಂಬ ಬಂಡೆಯ ಹೊಡೆತಕ್ಕೆ ಅದು ಎಷ್ಟೋ ಗರುಡಗಳು ಬುರುಡೆ ಹೊಡೆದು ಹೋಗಿದ್ದಾವೆ. ಇದೇ ಅಡಿಯಲ್ಲಿ ನೋಡು ಹೇಮ, ಮಾತಿಗೆ ಮಾತು ಬೆಳೆಸಿ ನನ್ನ ಸಮಯ ಹಾಳು ಮಾಡಬೇಡ. ಬಾರೇ, ಬೇಗ ಬಾ. ದೂರ ಸರಿದಿ ನಿಂತು ಮಾತನಾಡೋ ದುರಾತ್ಮ. ನೀನೇನಾದ್ರೂ ನನ್ನ ಮುಟ್ಟಲು ಬಂದಿದ್ದೇ ಆದ್ರೆ ಸುಟ್ಟು ಬೂದಿಯಾಗಿ ಹೋಗುವೆ. ಎಚ್ಚರ ಎಚ್ಚರ ಹೇಳುವ ಎಚ್ಚರ ಸೌತ ನಿನ್ನಂತ ಹುಚ್ಚು ಹೆಣ್ಣುಗಳು ಕಂಡರೆ ಅದು ನನಗೆ ಬಹಳ ಮೆಚ್ಚಿಗೆ. ನೋಡು ಹೇಮ, ನೀನು ನನ್ನ ಒಪ್ಪಿದ್ದಾದರೆ ಇಡೀ ನನ್ನ ಸಂಪತ್ತನ್ನೇ ತಂದು ನಿನ್ನ ಎತ್ತರಕ್ಕೆ ಒಟ್ಟಿವೆ. ಏನಂತೀಯ ಹೇಮ, ಏನಂತೀಯ? ಏ ಶ್ರೀಮಂತ, ಆ ನಿನ್ನ ಸಿರಿ ಸಂಪತ್ತಿಗೆ ನಾನು ಮೆಟ್ಟು ಬಿಟ್ಟ ಎಕ್ಕಡಕ್ಕೆ ಸಮಾನ. ನೋಡು ಶ್ರೀಮಂತ, ಬೇಕಿದ್ರೆ 2 ಎಕರೆ ಜಮೀನನ್ನು ನಾನೇ ನಿನಗೆ ಬಳಬಳೆಯಾಗಿ ಧಾರಿ ಎರೆಯುವೆ. ನನ್ನ ಮೈದುನ ರಾಜೇಂದ್ರನ ಜೊತೆಗೆ ಒಂದೇ ಒಂದು ರಾತ್ರಿ ನಿನ್ನ ತಂಗಿನ ಕಳಿಸಿಕೊಡ. ಏ ಹುಚ್ಚಾದರಾಯ,
ಅದಿರಳ್ಳಿಗೆ ಸರ್ದಾರ ಅನಿಸಿಕೊಂಡಿರುವ ಈ ನರನಾಗನ ತಂಗಿಗೆ ಕೇವಲ 2 ಎಕರೆ, ಅದು ನನ್ನ ತಂಗಿಯ ಮೆಟ್ಟೋ ಎಡಗಾಲಿಗೆ ಸಾಲದು. ಸುಮ್ಮನೆ ಸಂಬಿಸಿ ಈ ಶ್ರೀಮಂತ ತರ್ಪಕ್ಕೆ ಸೆರಗಾಸು, ಇಲ್ಲವಾದರೆ ಬಲಾತ್ಕಾರಕ್ಕೆ ಬಲಿಯಾಗು. ಕೈ ಬಿಡು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹಿಂದೆ ರಾಮಾಯಣದಲ್ಲಿ ಸೀತೆಯನ್ನು ಕೆರಕಲು ಹೋದ ರಾವಣ ತನ್ನ ಘಟವನ್ನು ತಾನೇ ಕಳೆದುಕೊಂಡ. ಹಾಗೆ ನಾನಿನ ಪಾಲಿಗೆ ಚಂಡಿ ಚಾಮುಂಡಿಯಾಗುವೆ, ತಿಳಿದುಕೋ. ಚಂಡಿ ಚಾಮುಂಡಿಯ ಲೇಹಮ, ನಾನೇ ಚೆಂಡು ಚಾಮುಂಡಿ ಎಂದು ನೀನು ಹಾರಾಡಿದರೆ ಅದು ಎಷ್ಟು ಹೆಣ್ಣುಗಳನ್ನ ರಂಡೆಯರನ್ನ ಮಾಡಿ ಅವರ ಮೆಂಡನಾಗಿದ್ದಾನೆ ಈ ಗಂಡೆಗಲಿ ನರನಾಗ. ನೋಡು ಯಮ, ನನ್ನ ಕಾಮದ ಪಿತ್ತನ್ನು ನೆತ್ತಿಗೆ ಏರಿಸಬೇಡ. ಬಾರೇ, ಬೇಗ ಬಾ. ಇದೇನಪ್ಪ, ಇದೇನು ನಿನ್ನ ಮಂದಿರದಲ್ಲಿ ದುರಂತ? ಈ ನಿನ್ನ ಮಗಳ ಶೀಲಹರಣವಾಗುತ್ತಿದ್ರು ಕೂಡ ಸುಮ್ಮನೆ ಕುಳಿತುಕೊಂಡಿದೆಯಾ ತಾಯಿ? ಈ ನಿನ್ನ ಮಗಳು ಕೂಗು ನಿನಗೆ ಕೇಳುತ್ತಿಲ್ಲವೇ? ಬಾ ತಾಯಿ, ಬೇಗ ಬಾ. ತಾಯಿಯ ಎಲ್ಲಿರುವಳು ಆ ನಿನ್ನ ತಾಯಿ? ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಮ್ಮಂತ ಕಿರಾತಕರು ಕಾಮದಾಟ ಆಡುತ್ತಿರುವಾಗ ಕಣ್ಣು ಮುಚ್ಚಿ ಕುಳಿತಿದ್ದಾಳೆ ಕಲ್ಲಿನ ಕಾಳೆಯಾಗಿ ಆ ನಿನ್ನ ತಾಯಿ. ಆ ತಾಯಿ ನೋಡು, ಆ ತಾಯಿ ಸುಮ್ಮನೆ ಕುಳಿತುಕೊಂಡ್ರೆ ಈ ಸಮಾಜದ ತಾಯಿಯಂದರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ನೀ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ಯಾ ಆದ್ರೆ ಎದ್ದು ಬಂದು ಎದೆಗೆ ಒದ್ದು ನಿಲ್ಲುತ್ತಾರೆ ಈ ಸಮಾಜದ ತಾಯಿಯಂದಿರು. ಸಮಾಜ ಇದು ಒಂದು ಮೂರ್ಖ ಸಮಾಜ. ಈ ಸಮಾಜದಲ್ಲಿ ಅದು ಎಂತ ಮಾತ ಎಂದಿದ್ದಾರೆ ಗೊತ್ತಾ? ಹೇಳುತ್ತೇನೆ ಕೇಳು. ಮೈದನೆಂದರೆ ಮಗನ ಸಮಾನ. ಅಂತ ಮೈದನೊಂದಿಗೆ ಮಧ್ಯರಾತ್ರಿ ಮನೆಗೆ ಬರುವ ಎಷ್ಟು ತಾಯಂದ್ರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಗನ ಸ್ನೇಹಿತ ಎಂದು ಮನೆಗೆ ಕರೆಸಿಕೊಂಡು ಮುತ್ತು ಮುತ್ತಿನ ಮನೆಗೆ ಬರುವ ಹುಚ್ಚು ತಾಯಂದ್ರೆ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮಗಳ ಗಂಡನಿಂದಲೇ ಮಧುಮಂತ ಹಂಚಿಕೊಂಡು ತೀಟೆ ತೀರಿಸಿಕೊಂಡು ಬರುವ ಹುಚ್ಚು ತಾಯಂದ್ರೆ ಎಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ತಲೆಯಲ್ಲಿ ಕೂದಲು ಬೆಳ್ಳಗಾದರೂ 18ರ ಹರೆಯದ ತರನೊಂದಿಗೆ ತೀಟೆ ತೀರಿಸಿಕೊಂಡು ಬರುವ ಹುಚ್ಚು ತಾಯಂದ್ರೆ ಎಷ್ಟಿಲ್ಲ ಈ ನಿನ್ನ ಪುಣ್ಯವಾದ ಭೂಮಿಯಲ್ಲಿ. ಏನೂ ಅರಿಯದ ಎತ್ತ ಮಗನಿಂದಲೇ ತಾ ಮೆಚ್ಚಿದ ಮಿಂಡನನ್ನು ಮನೆಗೆ ಕರೆಸಿಕೊಂಡು ಅದೇ ಮಗನಿಂದಲೇ ಮನೆ ಬಾಗಿಲ ಕಾಯಲ ಹಚ್ಚು ಎಷ್ಟು ಎಷ್ಟಿಲ್ಲ ಈ ನಿನ್ನ ಪುಣ್ಯವಾದ ಭೂಮಿಯಲ್ಲಿ. ಎಷ್ಟು ಹಾಡಿ ಹೊಗಳಿದರೂ ಸಾಲದು ಈ ನಿನ್ನ ಮಾತ ಎಂದರ ಚರಿತ್ರೆ. ಸಾಕಾ, ಇನ್ನು ಬೇಕಾ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಿರುವೆ ಅಲ್ಲ, ಹಾಗಿದ್ರೆ ನಿನ್ನ ಹೆತ್ತ ತಾಯಿ ಕೂಡ 10 ಜನರಿಗೆ ಸೆರಗ ಹಾಸಿ ನಿನ್ನ ಹೇಸಿ ಜನ್ಮವನ್ನು ಹೆತ್ತಿರಬೇಕು. ಗಂಗಾ ಮಾತೆಯಾದ ಪವಿತ್ರವಾದ ನನ್ನ ತಾಯಿಗೆ ಕಂಡವರಿಗೆ ಓಡ್ತೀಯಾರಂಡೆ. ಇಂದು ನಿನ್ನ ತೊಡೆಯರಿ ಲೇಪಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏಮಾ, ಮುಗಿಯಿತು ನಿನ್ನ ಚೀಲದ ಕಥೆ. ಮೊದಲು ಹೆಣ್ಣು ಮಕ್ಕಳು ಕೈ ಬಿಡು.
ಪ್ರೇಮ ಸಲ್ಲಾಪದಲ್ಲಿ ಅಡ್ಡರಿಸಿ ಬಂದ ಯಾರಲ್ಲೇ ನೀ ಪಟ್ಟಿ ಮಗನೇ? ಯಾರು ಬಂದ್ರಿ ಮಗನೇ? ಬಡವರ ಹೆಣ್ಣು ಮಕ್ಕಳ ಮೇಲೆ ಎಲ್ಲಿ ಅತ್ಯಾಚಾರ ನಡೀತೈತಿ? ಅಲ್ಲಿ ಕಾಡಿನ ವೀರ ಇದ್ದ ಇರ್ತಾನೆ. ಮುತ್ತೈದರಿಗೆ ಮಗ, ಅರಸುವ ತಂಗಿಯರಿಗೆ ಪ್ರೀತಿಯ ಅಣ್ಣ, ಕಾಮದ ಕುತಂತ್ರಕ್ಕೆ ಕೈ ಹಾಕುತ್ತಿರುವ ನಿಮ್ಮಂತ ಬಂದರುವ ಮಕ್ಕಳಿಗೆ ಯಮ ಧರ್ಮ. ಶಿವಲೋಕದಲ್ಲಿ ಕೋಣದ ಮೇಲೆ ಸಂಚಾರವನ್ನು ಮಾಡುವುದನ್ನು ಬಿಟ್ಟು ಈ ಭೂಗತ ಲೋಕದಲ್ಲಿ ಪಾದಯಾತ್ರೆ ಮಾಡಲು ಬಂದ್ರಿಯೋ ಬಂಡ? ಶಿವಲೋಕದಲ್ಲಿ ಆ ಶಿವಯಮ ಧರ್ಮ ಆದರೆ ಈ ಭೂಗತ ಲೋಕದಲ್ಲಿ ಗುಡು ಗುಡು ಗುಡುಗು ಹೊಡೆದ ಗಂಡನ ಇನ್ನೊಂದು ಸಲ ಇಂಥ ಬಲರ ಮೇಲೆ ಅತ್ಯಾಚಾರ ನಡೆಯುತ್ತಿರುವಾಗ ಕಾಪನಾಡಲು ಬಂದಿದ್ದೇನೆ. ಈ ಗರುಡ ಇನ್ನೊಂದು ಸಲ ಗರುಡ ಎಂದು ಉತ್ತರಿಸಿದರೆ ನಿನ್ನ ಉಸಿರು ನಿಲ್ಲಿಸಿ ಹರಿಶ್ಚಂದ್ರ ಘಾಟಕ್ಕೆ ಕಳಿಸುತ್ತೇನೆ. ಉಸಿರು ಲೇ ಗರುಡ, ಈ ನರನಾಗನ ಹೆಸರು ಕೇಳಿದರೆ ಸಾಕು ಪರಸ್ತ್ರೀಯರ ಬುಸಿರಿಯಾಗುವರ ಅಂತದ್ರಲ್ಲಿ ನನ್ನ ಉಸಿರು ನಿಲ್ಲಿಸ್ತೀಯ ಬಂಡ? ಇದನ್ನೆಲ್ಲ ಅರಿತು ಇಲ್ಲಿದ್ದ ಹೊರಟು ಹೋಗಲೇ. ಹೊರಟು ಹೋಗುವ ಹೊರಟು ಹೋಗಲು ಬಂದಿಲ್ಲ. ನಿನ್ನ ತಲೆ ಕತ್ತರಿಸಿ ನಿನ್ನ ರಕ್ತವನ್ನು ಈ ಭೂತಾಯಿಗೆ ಅರ್ಪಿಸಲು ಬಂದಿದ್ದೇನೆ. ಈಗಲ್ಲ ರಕ್ತ ಲೇ ಗರುಡ, ರಕ್ತವೆಂದರೆ ಮೋರಿಯಲ್ಲಿ ಹರಿವು ನೀರು ಅಂತ ತಿಳಿದ್ರಿಯಾ? ಈ ನರ ರೂಪದಲ್ಲಿರುವ ಈ ಗಾಯಗೊಂಡ ಘಟ ಸರ್ಪವನ್ನು ತಟ್ಟಿ ಎಬ್ಬಿಸಿದರೆ ಸಾವು ಖಂಡಿತ ಮಗನೇ ನಿನಗೆ. ಸುಡುಗಾಡುವ ಕಚ್ಚಿ ಕೊಲ್ಲತ್ತಲಂತೆ ಹೇಳುತ್ತಿರುವೆಯಲ್ಲ, ನಿಮ್ಮಂತ ವಿಷ ಸರ್ಪಗಳು ಕಟ್ಟಿದ ಸರ್ಪದ ವಂಶವನ್ನು ಸರ್ವನಾಶ ಮಾಡಿ ಸಿಡಿದು ಈ ಭೂಮಿಗೆ ಬಂದ ಗುಡುಗು ಹೊಡೆದ ಗೌಡನನು. ಗುಡುಗು ಹೊಡೆದ ಗರುಡ ಲೇ ಗರುಡ, ನಾನೇ ಗರುಡ ಎಂದು ನೀನು ಹಾರಾಡಿ ನೀನು ನಿಗರಾಡಿದರೆ ಅದು ಎಷ್ಟೋ ಗರುಡಗಳು ನನ್ನ ಆರ್ಭಟದ ಅಡಿಯಲ್ಲಿ ಸಿಕ್ಕು ನೀನು ಒದ್ದಾಡಿ ಸತ್ತು ಸುಡುಗಾಡನ್ನೇ ಸೇರಿಕೊಳ್ಳುತ್ತವೆ. ಈ ನರನಾಗನ ವಜ್ರ ಮುಷ್ಟಿಯಿಂದ ಸುಡುಗಾಡುವ ಸುಡುಗಾಡು ಸೇರಲು ನಾನೇನು ಸಣ್ಣನೆಂದು ತಿಳಿದುಕೊಂಡಿಯ ಬಂಡ. ನಿನ್ನ ವಜ್ರ ಮುಷ್ಟಿಯನ್ನು ನನ್ನ ಕೈಯಿಂದ ಗುದ್ದಿ ಪುಡಿ ಪುಡಿ ಮಾಡಬಲ್ಲೆ ಈ ಗಂಡ ಗರುಡ. ಗಂಡ ಬೇರುಂಡ ಎದೆಗೆ ಎದೆ ಕೊಟ್ಟು ನಾನೇ ಗರುಡ ಎಂದು ಎದೆಗೆ ಎದೆ ಕೊಟ್ಟು ನೀನು ನಿಂತರ್ರಿ ನಿಂತ ಸ್ಥಳದಲ್ಲೇ ನಿನ್ನ ಸಮಾಧಿ ಮಾಡಿಬಿಡುವೆ. ನಿಮ್ಮ ಕೊಬ್ಬಿದ ದೇಹವನ್ನು ಸಮಾಧಿಯ ಸಮಾಧಿ ಮಾಡಲು ನಾನೇನು ಹಾಲು ಕುಡಿಯ ಅಸ್ಥಿಗೂಸಿನಲ್ಲಿ ತಿಳಿದುಕೊಂಡ್ರಿಯ ಬಂಡ. ನಿಮ್ಮಂತ ಹಂತಕರ ಅಂತ್ಯಕ್ಕಾಗಿ ಅವತರಿಸಿ ಎತ್ತಿ ಬಂದಿದ್ದಾನೆ ಗುಡುಗು ಹೊಡೆದ ಗರುಡನಿಗೆ ಅಂತ್ಯ. ಗರುಡ ಅಂತ್ಯ ಅಂದರೆ ಕಂತ್ಯ ಕಂತ್ಯ ಕೊಡುವುದಕ್ಕೆ ಹಣ ಮಾಡಿರುವೆ. ದೈತ್ಯ ದೇವರು ಅಂತ್ಯ ಕಾಣಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಸತ್ತುವದ ನನ್ನ ಎತ್ತಪ್ಪನ ಎತ್ತಿ ಮತ್ತೆ ಹೆಚ್ಚಿಸಿದೆಯಾ ನನ್ನ ಅಂತರಾಳ ಕಿಡಿಯನ್ನು. ಎಡೆ ಎತ್ತಿದ ಕಾಳಿಂಗ ಸರ್ಪವನ್ನು ಕಾಲಡಿಯಲ್ಲಿ ಮೆಟ್ಟಿ ನಿಲ್ಲಬಲ್ಲೆ.
ನುಗ್ಗುವ ಜಲ ಪಳೆಯನ್ನು ಮುಷ್ಟಿಯಲ್ಲಿ ತಡೆ ಹಿಡಿಯಬಲ್ಲೆ. ಈ ಭೂಮಿಯನ್ನು ಗುದ್ದಿ ಇಪ್ಪಾಗ ಮಾಡಬಲ್ಲೆ. ಉಳಿಯುವ ಸೂರ್ಯನನ್ನು ಕಾಲಿಗೆ ತುಳಿದು ಆಟ ಆಡಿಸಬಲ್ಲೆ. ಅರ್ಥವಾಯ್ತು ನನ್ನ ತತ್ವ. ಗರುಡ, ಪುಂಡರಿಗೆ ಪುಂಡನಾಗಿ ಪುಟಿದಾಡಬೇಡ ಮರಿ. ಇವಳ ಕಾಪಾಡಿದ ತಕ್ಷಣಕ್ಕೆ ದೊಡ್ಡ ಸೂರ ಸರ್ದಾರ ಅಂತ ತಿಳಿಬೇಡಲಿ. ಇದರ ಸೇಡು ನನಗೆ ಹೇಗೆ ತೀರಿಸಿಕೊಳ್ಳಬೇಕು ಚೆನ್ನಾಗಿ ಗೊತ್ತು. ಬರ್ತೇನೆ ಗರುಡ, ಬರ್ತೇನೆ. ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಇರ್ಲಿ ಬಿಡಮ್ಮ, ಒಂದು ಹೆಣ್ಣನ್ನ ಕಾಪಾಡುವುದು ಒಂದು ಗಂಡಿನ ಕರ್ತವ್ಯ. ಆ ದೇವ್ರು ನಿಮ್ಮನ್ನು ಸುಖವಾಗಿಟ್ಟಿರ್ಲಿ. ನಾನೇನ್ ಬರ್ತೀನಿ. ಅತ್ಯಾಚಾರ ಅದು ದೇವರ ಮಂದಿರದಲ್ಲಿ. ಇದನ್ನೆಲ್ಲ ಕೇಳಿದ್ರೆ ನನಗೆ ನಗು ಬರುತ್ತೆ. ಏಕೆ ಗೊತ್ತಾ? ಭಕ್ತರು ಭಕ್ತಿಯಿಂದ ದೇವಸ್ಥಾನಕ್ಕೆ ಬರುತ್ತಾರೆ. ಆದ್ರೆ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೀತಿರುವಾಗ ಆ ದೇವರು ಬಂದು ಕಾಪಾಡಲು ಸಾಧ್ಯವೇ ಇಲ್ಲ. ಇಲ್ಲ, ದೇವರು ಇಲ್ಲ, ಇಲ್ಲ, ಬರೀ ಕಲ್ಲ ಮೂರ್ತಿ ಅಷ್ಟೇ. ಗರುಡ, ಲೇ ಗರುಡ, ಯಾರದು ಈ ಗರುಡನ ಅರಮನೆಗೆ ಬಂದು ಗರುಡ ಎಂದು ಹೆಸರಿಟ್ಟು ಕೂವ ವ್ಯಕ್ತಿ ಯಾರು? ಯಾರು? ನೀನು ಗರುಡನಾದರೇನು, ಗಂಡುಗಲಿಯಾದರೇನು? ನನ್ನ ಇತಿಹಾಸದಲ್ಲಿ ಇವೆಲ್ಲ ಶೂನ್ಯ. ಈ ವಿಷಕಾರಿ ವಿಷಕಂಠನ ಕ್ಯಾರಕ್ಟರ್. ಏ ವಿಷಕಂಠ, ಮೊದಲು ನನ್ನ ಅರಮನೆಗೆ ಬಂದ ವಿಷಯ ತಿಳಿಸು. ವಿಷಯ ನನ್ನ ಈ ಊರಿನ ಗರ್ಭ ಶ್ರೀಮಂತನಾದ ನರನಾಗನ ಮನೆಯಲ್ಲಿ ಕೋಟಿ ಗಂಟೆಗೆ ಬೆಲೆ ಬಾಳ ವಸ್ತುಗಳನ್ನ ಲೂಟಿ ಮಾಡಿಕೊಂಡು ಬಂದಿರುವೆಯಲ್ಲ, ಅದೇ ವಿಷಯ. ಲೂಟಿಯ ಎಲ್ಲಿ ಬಡವರಿಗೆ ನ್ಯಾಯ ನಡೀತೈತೆ ಅಲ್ಲಿ ಬಡವರ ಪರವಾಗಿ ಹೋರಾಡ್ತಾನೆ ಈ ಗಂಡ. ನಾನೇ ಲೂಟಿ ಮಾಡಿದನಂತೆ ನಿನಗೆ ಯಾರು ಹೇಳಿದರು? ನಿನ್ನೋಟ ನನ್ನ ಮುಂದೆ ನಡೆಯಲ್ಲ. ಇವಾಗ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸುಮ್ಮನೆ ಹಣವನ್ನು ಕೊಟ್ರೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಕಂಪ್ಲೇಂಟ್ ಕೊಟ್ಟರು ಅರೆಸ್ಟ್ ಮಾಡುವ ಆಫೀಸರು ಈ ಭೂಮಿ ಮೇಲೆ ಹುಟ್ಟಿಲ್ಲ. ನನ್ನನ್ನು ಅರೆಸ್ಟ್ ಮಾಡುವಾಗ ಆಫೀಸರು ಇನ್ನು ಹುಟ್ಟೋದು ಇಲ್ಲ ಈ ಜಗದಲ್ಲಿ. ತಾಕತ್ತು ಸುಮ್ಮನೆ ಈ ವಿಷಕಂಠನ ತಂಟಿಗೆ ಬರದೆ ಹಣವನ್ನು ಕೊಟ್ಟರೆ ಈ ವಿಷಕಂಠನ ಕೈಯಿಂದ ನಿನ್ನ ಜೀವ ಉಳಿಸಿಕೊಂಡು ಹೋಗುತ್ತೀಯಾ? ಅರ್ಥ ಅನರ್ಥ ಮಾತು ನನ್ನ ಮುಂದೆ ಎತ್ತಬೇಡ ವಿಷಕಂಠ. ಎತ್ತಿದ್ರ ಅದರ ಎತೆಯೇ ನಂಬುವುದು, ಅನುಭವಿಸುವುದು ಕಟ್ಟಿಟ್ಟ ಬುತ್ತಿ ಎನ್ನುವುದು ಮಾತ್ರ ಮರಿಬೇಡ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬೇಡ. ತಂದು ಕೊಟ್ಟು ಬಿಡು. ಇಲ್ಲವಾದರೆ ಈಗ ತುಂಬಿದ ಮನೆಯಲ್ಲಿ ಬೀಳುವುದು ನಿನ್ನ ಏನೋ.
ಬರುತ್ತೆ ಪ್ರೀತಿ. ಅದೇ ಏನಕ್ಕೋಸ್ಕರ ನಿನ್ನ ತಲೆ ಕೆಡವಲು ಏಸಿದವನಲ್ಲ ಈ ಗಂಡದೆಯ ಗರುಡ, ಗಂಡದೆಯ ಗರುಡ. ನಾನೇ ಗಂಡುಗಲಿ ಗರುಡ ಎಂದು ಹೋಗರನ್ನು ಬಂದಿರುವ ನಿಮ್ಮಂತ ಬಂಡನ ಮಕ್ಕಳ ರುಂಡವನ್ನು ತುಂಡು ತುಂಡು ಮಾಡಿದ್ದಾನೆ ಈ ವಿಕೃತ ವಿಷಕಂಠ. ವಿಷಕಂಠ 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 ನಿಮ್ಮಂತ ವಿಷ ತುಂಡ ವಿಷ ಸರ್ಪಗಳನ್ನು ಸುಟ್ಟು ಪುಷ್ಪ ಮಾಡಿ ಹುರಿಯುವ ಸೂರ್ಯನನ್ನು ಸುಟ್ಟು ಸರ್ವನಾಶ ಮಾಡಿ ಅಪ್ಪಳಿಸಿ ಬಂದ ಈ ಭೂಮಿಗೆ ಗುಡುಗು ಹೊಡೆದ ಗರುಡನನ್ನು ಗುಡುಗು ಹೊಡೆದ ಗರುಡ. ಲೇ ಗರುಡ, ಗುಡುಗು ಹೊಡೆದ ಗರುಡ ನೋಡೆಂದು ನೀನು ಬೇರ್ಗರಿದರೆ ನಿನೆಯದೆ ಗುಂಡಿಗೆ ಗುಂಡಿಟ್ಟು ಗುಂಡಿ ತೋಡಿ ಗುಡಿ ಕಟ್ಟಿ ಬಿಡುತ್ತಾನೆ ಈ ಗಾಯಗೊಂಡ ಗಡ್ಡ ಸರ್ಪ. ಸುಮ್ಮನೆ ಕೊಟ್ಟು ಬಿಡು ಆ ತುಂಬಿದ ಸುಟ್ಟಿಗೆಸಿನ ಹಣವನ್ನ. ಲೇ ಮಗಳ ವಿಷಕಂಠ, ಏನಂದೆ? ನರಸತ್ತನ್ನ ಮರ್ತ ಅದು ಈ ಗಂಡದ ಗರುಡನಿಗೆ ಅದು ನನ್ನ ಶಕ್ತಿ ನನ್ನ ಸಾಮರ್ಥ್ಯ ನಿನಗೇನು ಗೊತ್ತು? ಗರಬಿಚ್ಚಿ ಗರುಡನಂತ ಗಗನಕ್ಕೆ ಹಾರಬಲ್ಲೆ, ಸೃಷ್ಟಿಯನ್ನು ಮುಷ್ಟಿಯಲ್ಲಿ ತೊಡ ಹಿಡಿಯಬಲ್ಲೆ, ಈ ಭೂಮಿಯನ್ನು ಗುದ್ದಿ ಇಬ್ಬಾಗ ಮಾಡಬಲ್ಲೆ, ನನ್ನ ಖಡ್ಗದಿಂದ ಕಲ್ಲು ಬಂಡಿನ ಕಡಲಾಗಿ ಎಸೆಯಬಲ್ಲೆ, ಉರಿಯುವ ಸೂರ್ಯನ ಪುಗುಡಿಯಂತ ಆಟಾಡಿಸಬಲ್ಲೆ. ಅರ್ಥವಾಯ್ತು ನನ್ನ ಪವರು. ಹಣವನ್ನು ಹೇಗೆ ವಸೂಲಿ ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇಂದು ಹೋಗುತ್ತೇನೆ, ಹೋದರೆ ನಿನಗೆ ಎದುರಿಕೊಂಡು ಹೋಗುತ್ತೇನೆಂದು ತಿಳಿಬೇಡ. ಮುಂದೆ ಬರುತ್ತೇನೆ, ನಿನ್ನೆ ಕರುಣೆ ಕತ್ತರಿಸುವ ಕಾಲ ಕೂಟದ ವಿಷ ಸರ್ಪವಾಗಿ ಬರ್ತೇನೆ. ವಿಷ ಸರ್ಪ ಈ ಆಕಾಶದಲ್ಲಿ ಈ ಗರುಡನೆ ಕಂಡ್ರೆ ಸಾಕು, ಅದು ಎಷ್ಟೋ ಸರ್ಪಗಳು ಉತ್ತರದಲ್ಲಿ ಅಡಿಗೆ ಭಯಪಟ್ಟು ಉತ್ತರದಿಂದ ಆಚೆ ಬಂದ ಇಲ್ಲ, ಬರುವುದೂ ಇಲ್ಲ. ನಿಮ್ಮಂತ ವಿಷ ತುಂಬಿದ ವಿಷ ಸರ್ಪಗಳನ್ನು ಸರ್ವನಾಶ ಮಾಡಿ ಸಿಡಿದಾಗಿ ಕೊಟ್ಟ ಮಾತು ಹಿಟ್ಟ ಗುರಿಗೆ ಎಂದು ತಪ್ಪಿಲ್ಲ, ತಪ್ಪೋದು ಇಲ್ಲ. ಇಂದಿನಿಂದ ನನ್ನ ನಿನ್ನ ನಡುವೆ ಈ ಸದನದಲ್ಲಿ ಬರೀ ಕದನ. ಆ ಕದನದಲ್ಲಿ ನಿನ್ನ ಕತ್ತಿಗೆ ಬರುತ್ತೆ ಪತ್ತು, ಬಡವರಿಗೆ ಸಿಗುತ್ತೆ ನಿನ್ನ ಸಿರಿ ಸಂಪತ್ತು. ಈ ಗರುಡ ಹೇಳಿದ್ದನ್ನೇ ಮಾಡ್ತಾನೆ, ಮಾಡಿದ್ದನ್ನೇ ಹೇಳಿ ತೋರಿಸ್ತಾನೆ. ಅದೇ ದಟ್ ಈಸ್ ಈ ಗರುಡನ ಸ್ಪೆಷಾಲಿಟಿ. ಓ ಬನ್ನಿ ಸಾಹೇಬ್ರೆ. ಮನೇಲಿ ಯಾರು ಇಲ್ಲವೇ? ಇದ್ದಾರೆ, ಬನ್ನಿ. ಒಳಗಡೆ ಊಟ ಮಾಡ್ತಿದ್ದಾರೆ. ಯಾರು ಬೇಕಾಗಿತ್ತು? ರಾಜೇಂದ್ರ ಇದ್ರೆ ಸ್ವಲ್ಪ ಕರೀತೀರಾ? ಮೈದುನಾ, ರಾಜೇಂದ್ರ ಸ್ವಲ್ಪ ಹೊರಗಡೆ ಬಾರಪ್ಪ. ಹಾ, ಏಕೆತ್ತಿಗೆ? ಸಾಹೇಬ್ರು ಯಾಕೋ ನಿನ್ನನ್ನು ಕೇಳ್ತಾ ಇದ್ದಾರೆ ನೋಡಪ್ಪ. ಓಹೋ, ಬನ್ನಿ ಸಾಹೇಬ್ರೆ, ಬಡವರ ಮನೆಗೆ ತಮ್ಮ ಆಗಮನ. ರಾಜೇಂದ್ರ ಅಂದ್ರೆ ನೀನೇನಾ? ಹೌದು ಸರ್, ರಾಜೇಂದ್ರ ಅಂದ್ರೆ ನಾನೇ. ಏಕೆ? ನಿನ್ನ ಹೊಲದಲ್ಲಿ ನೀನು ಅಕ್ರಮದಿಂದ ಗಾಂಜಾ ಬೆಳೀತಾ ಇದೆಯಾ ಅಂತಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜವನ್ನೇ ಹೇಳ್ತಾ ಇರುವೆ. ಮೈದುನಾ, ಏನಪ್ಪ ಇದೆಲ್ಲ? ಅತ್ತಿಗೆ ಏನೊಂದು ಗೊತ್ತಾಗ್ತಿಲ್ಲ ಅತ್ತಿಗೆ. ರೀ, ಏನ್ರಿ, ಸ್ವಲ್ಪ ಹೊರಗಡೆ ಬರ್ತೀರಾ? ನೆಮ್ಮದಿಯಿಂದ ಊಟ ಮಾಡುವುದಕ್ಕೂ ಬಿಡೋದಿಲ್ಲ ಈ ಹೇಮ. ಓ ಸಾಹೇಬರೇ, ಬಂದು ಬಹಳ ಹೊತ್ತಾಯ್ತೆ, ಬನ್ನಿರಿ ಊಟ ಮಾಡೋದಂತೆ.
ನೋಡಿ ಮಿಸ್ಟರ್, ನಿಮ್ಮ ಊಟ ಉಪಚಾರ ಇದು ಯಾವುದು ನಮಗೆ ಬೇಡ. ನಿನ್ನ ತಮ್ಮನನ್ನು ಸ್ಟೇಷನ್ನಿಗೆ ಕಳಿಸಿಕೊಡಿ, ನಮಗೆ ಲೇಟ್ ಆಯಿತು. ಸ್ಟೇಷನ್ನಿಗೆ ಯಾಕೆ ಸರ್? ನನ್ನ ತಮ್ಮ ಸ್ಟೇಷನ್ನಿಗೆ? ನಿನ್ನ ತಮ್ಮ ಹೊಲದಲ್ಲಿ ಅಕ್ರಮದಿಂದ ಗಾಂಜಾ ಬೆಳೀತಾ ಇದ್ದಾನೆ ಅಂತಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕಾಗಿ ನಿನ್ನ ತಮ್ಮನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಸರ್ ಇದೇನು ಹೇಳ್ತಿದ್ದೀ ಸರ್? ನಿಜವನ್ನೇ ಹೇಳ್ತಾ ಇದ್ದೇನೆ. ತಮ್ಮ ಸೋದರ ಸಾಹೇಬರು ಹೇಳುವ ಮಾತು ನಿಜವೇನಪ್ಪ? ಸತ್ಯವಿದೇನಪ್ಪ? ಹೇಳು ಸೋದರ, ಹೇಳು. ಹೇಳು ತಮ್ಮ, ಹೇಳು. ಅಣ್ಣ, ನಿತ್ಯ ನಿನ್ನೊಂದಿಗೆ ಒಡನಾಟದಲ್ಲಿ ಇರುವುದನ್ನು ಕಂಡು ಸಿಡಿಲಂತ ಅಪ್ಪಳಿಸಂತೆ ಆಗಿದೆ ಅಣ್ಣ. ಯಾವುದು ಸತ್ಯ ಯಾವುದು ಸತ್ಯ ಅನ್ನೋದು ಒಂದು ತೋರದೆ ಆಗಿದೆ ಅಣ್ಣ. ಸಾಹೇಬ್ರೆ, ಈ ನನ್ನ ಮೈದುನ ಏನು ಅರಿಯದ ಹಸುಗೂಸು ಸಾಹೇಬ್ರೆ, ಏನು ಅರಿಯದ ಹಸುಗೂಸು. ಹೌದು ಸಾಹೇಬರೇ, ಹೌದು. ನನ್ನ ತಮ್ಮ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದೇ ಒಂದು ಸುಳ್ಳು ಮಾತನಾಡಿದನಲ್ಲ ಸಾಹೇಬರೇ, ಒಂದೇ ಒಂದು ಸುಳ್ಳು ಮಾತನಾಡಿದವನಲ್ಲ. ಯಾರೋ ನಮಗಾಗದವರು ನಮ್ಮ ಮೇಲೆ ಪಿತೂರು ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಹೇಬರೇ. ಇದರಲ್ಲಿ ಏನೋ ಮೋಸವಿದೆ ಸಾಹೇಬರೇ, ಇದರಲ್ಲಿ ಏನೋ ಮೋಸವಿದೆ. ನೋಡಿ ಮಿಸ್ಟರ್, ನಾವು ಯಾರದೋ ಮಾತಿಗೆ ಮರುಳಾಗಿ ನಿಮ್ಮ ಮನೆಗೆ ಬಂದಿಲ್ಲ. ನಿನ್ನ ತಮ್ಮನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದಕ್ಕೆ ನಿಮ್ಮ ಮನೆಗೆ ಬಂದಿದ್ದು. ಸಾಹೇಬರೇ, ನನ್ನ ತಮ್ಮ ಯಾವ ತಪ್ಪು ಮಾಡಲ್ಲ ಸಾಹೇಬರೇ, ನಿಜವಾಗಲೂ ನಿರಪರಾಧಿ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಸಾಹೇಬರೇ, ನನ್ನ ತಮ್ಮ ನಿರಪರಾಧಿ, ನಿರಪರಾಧಿ. ಹೌದು ಸಾಹೇಬ್ರೆ, ನನ್ನ ಮೈದುನ ಯಾವ ತಪ್ಪನ್ನು ಮಾಡಿಲ್ಲ. ಅವನು ಅಪರಾಧಿ ಅಲ್ಲ ಸಾಹೇಬ್ರೆ, ಅಪರಾಧಿ ಅಲ್ಲ. ನೋಡಿ ಅಮ್ಮ, ಅಪರಾಧಿನೋ ಅಥವಾ ನಿರಪರಾಧಿನೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವು ಏನೇ ಹೇಳಬೇಕಾದರೂ ಅದನ್ನು ಬಂದು ಕೋರ್ಟ್ನಲ್ಲಿಯೇ ಹೇಳಿ. ಪ್ರೀತಿ ಅರೆಸ್ಟ್ ಮಾಡುವನ್ನ. ಎಸ್ ಸರ್. ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ವಿಧಿಯ ವಿಧಿಯಾಟ ಕಂಡೋರ ಮಾನವ. ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ವಿಧಿಯಾಟ ಕಂಡೋರ ವಿಧಿಯಾಟ ಕಂಡೋರ ಮಾನವ. ಅಯ್ಯೋ ದೇವರೇ, ನನ್ನ ತಮ್ಮ ಯಾವ ತಪ್ಪು ಮಾಡಿಲ್ಲ, ನಿಜವಾಗಿ ನಿರಪರಾಧಿ ಸಾಹೇಬರೇ. ನಿನಗೆ ಕೈ ಮುಗಿದ ಕಾಲು ಹಿಡಿದು ಅಣ್ಣ. ಅಣ್ಣ, ಅವರ ಕಾಲನ್ನು ಏಕೆ ಹಿಡ್ಕೊಂಡೆ ಬಿಡು ಅಣ್ಣ. ಅಣ್ಣ, ನಾನು ನಿರಪರಾಧಿ ಎಂದು ಕೋರ್ಟೆ ತೀರ್ಮಾನ ಮಾಡುತ್ತೆ ಅಣ್ಣ. ನೀನು ಚಿಂತಿಸಬೇಡ ಅಣ್ಣ, ನೀನು ಚಿಂತಿಸಬೇಡ. ಅಣ್ಣ, ಈ ನಿನ್ನ ತಮ್ಮ ಯಾವುದು ತಪ್ಪು ಮಾಡಿಲ್ಲ ಅಣ್ಣ. ಸಾಹೇಬ್ರೆ, ನನ್ನ ಮೈದುನ ಯಾವ ತಪ್ಪನ್ನು ಮಾಡಿಲ್ಲ. ದಯವಿಟ್ಟು ಅವನನ್ನು ಬಿಟ್ಬಿಡಿ. ನಿಮ್ಮ ಕೈ ಮುಗಿದು ನಿಮ್ಮಲ್ಲಿ ಶರಗೋಟಿ ಬೇಡಿಕೊಳ್ತೀನಿ. ತುಳಸಿ, ಏನ್ ನೋಡ್ತಾ ಇದೀಯಾ? ಅರೆಸ್ಟ್ ಮಾಡೋ ಅವನ್ನ. ದೇವರೇ, ಕುಣಿಸೋ
ಮಾಡಿ ಒಂದು ಈ ತರ ಶಿಕ್ಷೆ ಕೊಡ್ತಾ ಇದೆ ದೇವಿ. ತಮ್ಮ ನನ್ನನ್ನು ಬಿಟ್ಟು ಹೋಗಬೇಡ ಸೋದರ. ದೇವರೇ, ಸುಂದರವಾದ ನಮ್ಮ ಸಂಸಾರದಲ್ಲಿ ಸುಂಟರ ಗಾಳಿಯಾಗಿ ಬೀಸಿ ನುಚ್ಚು ನೂರು ಮಾಡಿದೆಯಲ್ಲಮ್ಮ. ನಾವು ಯಾವ ತಪ್ಪು ಮಾಡಿದ್ದೇವೆ ಎಂದು ನಮಗೆ ಘನಘೋರ ಶಿಕ್ಷೆ ಕೊಡುತ್ತೇ ತಾಯಿ. ಹೇಳು ತಾಯಿ, ಹೇಳು. ಸ್ವಾಮಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋಣ ಬನ್ನಿ. ಹೌದೇಮ್ಮ, ಹಿಂದೆ ಆಗುವುದನ್ನು ಮರೆತು ಮುಂದೆ ಆಗುವುದನ್ನು ವಿಚಾರ ಮಾಡಿದ್ದೇನೆ. ಇದೇ ಡಂಕನ ಮರಡಿಯಲ್ಲಿ ನಮ್ಮ DN ನಾಯರ್ ಅಂತ ಒಬ್ಬ ವಕೀಲರಿರ್ತಾರೆ. ಅವರ ಹತ್ತಿರ ಹೋಗಿ ಭೇಟಿ ಆಗಿ ಬರೋಣ ನಡಿ ಹೇಮ. ಅಮ್ಮ, ಅಪ್ಪ, ಈ ನಿಮ್ಮ ಪಾಪಿ ಮಗನನ್ನು ಅನಾಥಗೇನ್ ಮಾಡಿ ಈ ಹಾಳು ಪ್ರಪಂಚದ ನೋಕಿ ನೀವು ಸ್ವರ್ಗಸ್ಥಿರ ಆಗಿದ್ದೀರಾ. ನಾನೇನು ತಪ್ಪು ಮಾಡಿದರಂತ ನನಗೆ ಶಿಕ್ಷೆ? ಹೇಳಮ್ಮ, ಹೇಳ. ಅಮೋಘವಾಗಿ ಅರಳಬೇಕಾದ ಈ ಕಮಲ ಅಗರವಾಗಿ ಕಮಲಿ ಹೋಯ್ತು ನನ್ನ ಜೀವನ. ಅಮ್ಮ, ಹೇಳಮ್ಮ. ಅಪ್ಪ, ನನ್ನ ಕುಟುಂಬವನ್ನು ಸರ್ವನಾಶ ಮಾಡಿ ಎಲ್ಲಿ ಅಡಿಗೆ ಕುಂತಿದ್ರಲೇ ಕಚಡರ ಮಕ್ಕಳು, ನಿಮ್ಮನ್ನ ಅಂತ್ಯ ಮಾಡುವವರೆಗೂ ನನಗೆ ನಿದ್ದೆ ಬರೋದಿಲ್ಲ. ಅಂದಾಗಲೇ ನನ್ನ ಕತ್ತಿನ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಮಿಸ್ಟರ್, ಸ್ವಲ್ಪ ಸೈಡ್ ಸೈಡ್ ನಿಲ್ಲು. ಏ ದಾರಿಯಾ? ಓಹೋ, ನರನಾಗನ ತಂಗಿ ರೂಪ. ಎಲ್ಲಿಗೆ ಹೋಗಿತ್ತು ರೂಪ ನಿನ್ನ ಜಂಬೂ ಸವಾರಿ? ಸಾರಾಗಿ ದುರ್ವಾಸನೆ. ನನಗೆ ಈ ವಾಸನೆ ಅಂದ್ರೇನೆ ಆಗೋದಿಲ್ಲ. ವಾಸನೆ ಅರ್ಥ ಅನರ್ಥ ಬಗ್ಗೆ ಉತ್ತರಿಸಿದ ರೂಪಾದೇವಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಾರಾಯಿ ಮಾರಲು ಇಡೀ ಸರ್ಕಾರವೇ ಫುಲ್ ಪರ್ಮಿಷನ್ ಕೊಟ್ಟಿರಬೇಕಾದ್ರೆ ಪಬ್ಲಿಕ್ ನಲ್ಲಿ ಸಾರಾಯಿ ಮಾರಬಹುದು, ಆದ್ರೆ ಪಬ್ಲಿಕ್ ನಲ್ಲಿ ಕುಡಿಯಬಾರದಾ?
ನೋಡು ಗರುಡ, ನನಗೆ ಈ ಸಾರಾಯಿ ವಾಸನೆ ಅಂದ್ರೆ ಅಲರ್ಜಿ. ಅದಕ್ಕೆ ನಾನು ಮನೆಗೆ ಹೋಗ್ಬೇಕು. ಸೈಡ್ ತಿಳಿಬೇಕು, ತಿಳಿಸಿಕೊಳ್ಳಬೇಕು. ಅದು ಒಂದು ಹೆಣ್ಣಿನಿಂದ ಈಗ ಈ ಗರುಡನಿಗೆ ಆ ಸ್ಥಿತಿ ಬಂದಿದೆ. ಏ ರೂಪೇ, ಇವಾಗ ನೀನು ಎಲ್ಲಿಂದ ಬರ್ತಾ ಇದೀಯಾ ಅದನ್ನ ನನಗೆ ಹೇಳಿ. ಧಾರಾಳವಾಗಿ ಹೋಗು. ನನ್ನ ಗೆಳತಿಯ ಹುಟ್ಟು ಹಬ್ಬದ ಪಾರ್ಟಿ ಇತ್ತು, ಅದನ್ನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಪಾರ್ಟಿ? ಆಲ್ ರೈಟ್. ಏ ರೂಪಿ, ಹುಟ್ಟು ಹಬ್ಬ ಆಚರಣದಲ್ಲಿ ಏನಾದ್ರೂ ಡ್ರಗ್ಸ್ ಮೋಜ್ ವಿಸ್ದಲ್ಲಿ ವೆರೈಟಿ ಇತ್ತ ಪಾರ್ಟಿಯಲ್ಲಿ? ಅದೆಲ್ಲ ಏನಿಲ್ಲ. ಹೌದು, ಅದನ್ನೆಲ್ಲ ಕೇಳಲು ನೀನ್ ಯಾರು? ನಾನು ಯಾರು? ಹೌದಲ್ಲ, ಇದನ್ನೆಲ್ಲ ಕೇಳಲು ನಾನು ಯಾರು? ನಾನೊಬ್ಬ ಶತಮೂರ್ತ. ಲೇ ರೂಪೇ, ಏನದ ಕೈಯಲ್ಲಿ ಹಿಡಿದುಕೊಂಡಿರೋದು? ಓ, ಇದಾ ಸ್ವೀಟ್ ಪ್ಯಾಕೆಟ್ ಬೇಕಾ? ತೆಗೆದುಕೋ. ವಾವ್, ನೈಸ್ ಇಟ್. ವರೇ ವಾ, ಇದೊಂದು ಸ್ವತಂತ್ರ ಸಂಸ್ಕೃತಿ ಭಾರತ. ಸಾರ್ವಜನಿಕ ಸಮಾಜಕ್ಕೆ ಜನ ಮೆಚ್ಚಬೇಕು ಈ ನಿನ್ನ ಜಾಣತನಕ್ಕೆ. ಏ ಗರುಡ, ಯಾಕೇನಾಯ್ತು? ಏನಾಯ್ತು? ಏನಾಗ್ಬೇಕಾಗಿತ್ತು? ಏ ರೂಪಿ, ನೀನು ಕೊಟ್ಟಿರುವ ಸ್ವೀಟ್ ಬಾಕ್ಸ್ ನಲ್ಲಿ ಸ್ವೀಟ್ ಇಲ್ಲ, ಅದ್ರ ಬದಲು ಡ್ರಗ್ಸ್ ಮಿಕ್ಸ್ ಆಗಿದೆ. ಏನ್ ಹೇಳ್ತಿರ್ವೆ ನೀನು? ಎಸ್ ರೂಪಾ, ಎಸ್. ನೀನಿಲ್ಲ ಬಂದ ತಕ್ಷಣ ನನಗೆ ಅದರ ಸ್ಮೆಲ್ ಬಂದಿತ್ತು. ಅದಕ್ಕೆ ನಿನ್ನ ವಿಚಾರಿಸುತ್ತಾ ನಿಂತುಕೊಂಡು. ಹೋಗ್ಬೇಕು, ದಾರಿ ಬಿಡು. ನಿಲ್ಲೋ. ಲವ್, ಶ್ರೀಮಂತ ನರನಾಗರನ ತಂಗಿ ಅನ್ನೋದು ಗೊತ್ತಿದ್ದು ಈ ರೀತಿ ವರ್ತನೆಯಿಂದ ಮಾತನಾಡುವಿಯಾ? ಶ್ರೀಮಂತರು? ಏ ರೂಪಿ, ನಿನ್ನ ಶ್ರೀಮಂತರ ಸ್ತ್ರೀಯರ ಇತಿಹಾಸದ ಬಹಳ ಪುಟ್ಟವನ್ನು ಹೇಳ್ತೇನೆ, ಈ ಕಡೆ ಕಿವಿ ಕೊಟ್ಟು ಕೇಳಿ. ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ನೆಟ್ಟಸ್ಸನ್ನ ಬೆಳೆಸಿ ಡ್ರಗ್ಸ್ ನಲ್ಲಿ ಸಿಲುಕಿ ಅವರ ಆಸ್ತಿಯನ್ನು ವಶಪಡಿಸಿಕೊಂಡ ನಾನೇ ಶ್ರೀಮಂತನಂತ ಹೇಳುವ ಏಸಿ ಹೆಣ್ಣಿಗಳೆಷ್ಟು ಜನ ಇಲ್ಲ ಈ ನಿನ್ನ ಹಾಳ ತಮಾಷೆಯಲ್ಲಿ. ತಾಸಿಗೊಂದು ಡ್ರಗ್ಸ್, ಡ್ರೆಸ್ಸಿಗೊಂದು ಕಾರ್ ಹತ್ತಿ ಬಾರ್ ತಿರುಗಿ ಡ್ರಗ್ಸ್ ಮಿಸಿಯಲ್ಲಿ ನಶೆ ಆಗಿರುವ ಶ್ರೀಮಂತ ಸ್ತ್ರೀಯರು ಎಷ್ಟು ಜನ ಇಲ್ಲ ಈ ನಿನ್ನ ಜಗತ್ತಲ್ಲಿ. ಮದುವೆಯಾದ ಮಸ್ತಾಗಿ ಮನೆಯಿಂದ ಹೊರಗೆ ಬಂದು ಮದಕ ಮೋಹದಲ್ಲಿ ಮೈ ಮರುತು ಮಡಿಲಿಗೆ ಮಗು ಹೊತ್ತ ಶ್ರೀಮಂತ ಮಹಿಳೆಯರೆಷ್ಟು ಜನ ಇಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಕೈಯಲ್ಲಿ ಹಣವಿಲ್ಲದ ಸಮಯ ನೋಡಿ ವೃಕ್ಷಾಪುರದಲ್ಲಿ ಕೋಟ್ಯಾಧಿಪತಿಯಾದ ನಿನ್ನಂತ ಶ್ರೀಮಂತ ಮಹಿಳೆಯರೆಷ್ಟು ಜನ ಇಲ್ಲ ಈ ನಿನ್ನ ಕೆಟ್ಟ ಸಮಾಜದಲ್ಲಿ. ಕೈಯಲ್ಲಿ ಹಣದ ಬೆಂಬಲಿರುವಂತು ಬಡ ಹುಡುಗರಿಗೆ ಡ್ರಗ್ಸ್ ಕೊಟ್ಟು ತಮ್ಮ ಕಾಮವನ್ನೇ ತೀರಿಸಿಕೊಳ್ಳುವ ಶ್ರೀಮಂತ ಹುಡುಗಿಯರು ಎಷ್ಟು ಜನ ಇಲ್ಲ ಈ ನಿನ್ನ ನಾಡಿನಲ್ಲಿ. ಇದೇ ನಿನ್ನ ಶ್ರೀಮಂತರ ನಿಜವಾದ ಚರಿತ್ರೆ. ಏ ಗರುಡ, ಏನು ಅರಿಯದ ಅಮಾಯಕ ಸ್ತ್ರೀಯರು ನಿಮ್ಮತ್ತ ಪುಂಡ ರೌಡಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕು ಇಂಥ ದಾರಿ ತುಳಿತಾರೆ ಗೊತ್ತಾ? ಪುಂಡ ರೌಡಿಯಾ? ಏ ರೂಪಿ, ಯಾರು ಹುಟ್ಟುವಾಗಲೇ ರೌಡಿ ಆಗಿರುವುದಿಲ್ಲ. ಅವರವರ ಸಮಯ ಸಂದರ್ಭ ತಕ್ಕಂತೆ ಮಾರ್ಗ ಹಿಡಿಯುತ್ತಾರೆ. ನಿಮ್ಮಂತ ಶ್ರೀಮಂತರ ಸಹಾಯಕ್ಕೆ ಕೈ ಜೋಡಿಸಿ ನಮ್ಮ ಶತ್ರು ತಲೆ ಕತ್ತರಿಸಿ ಸುಪಾರಿ ಕೊಟ್ಟು ಕೆಲಸ ಮುಗಿದ ನಂತರ ಪೊಲೀಸರಿಗೆ ಹಿಡಿದುಕೊಟ್ಟು ಅವನ ಹಣೆಗೆ ರೌಡಿ ಪಟ್ಟ ಕಟ್ಟುತ್ತಾರ ನಿನ್ನಂತ ಸ್ವಾರ್ಥ ಶ್ರೀಮಂತರು. ಗರುಡ ಪ್ಲೀಸ್, ನಾನು ಮನೆಗೆ ಹೋಗ್ಬೇಕು, ದಾರಿ ಕೊಡು. ಹೋಗು ರೂಪ, ಹೋಗು, ಧಾರಾಳವಾಗಿ ಹೋಗು. ಹೋಗೋದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಹಾಡಬಾರ್ದ? ಹಾಡು ಹಾಡಿದ್ರೆ ಬಿಟ್ಬಿಡ್ತೀಯಾ? ಓಹೋ, ಧಾರಾಳವಾಗಿ ಹೋಗಬಹುದು. ಸರಿ, ಹಾಗಾದ್ರೆ ಹಾಡುವೆ.
ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಪ್ರಾಣ ಸಖ ಎಲ್ಲಿದ್ದರೆ ನಂತೆ ರೋಮಿಂಗ್ ಗಾಯಣ ಯಾರಿದ್ದರೆ ನಂತೆ ರೋಮ್ಯಾನ್ಸ್ ಆಯಣ ಇಂಗ್ಲಿಷ ಕಂಗ್ಲಿಷ ಇಂಗ್ಲಿಷ ಕಂಗ್ಲಿಷ ಲವೋ ಲವಂತ ಡ್ರೀಮ್ ಮೈಸೆಲ್ಫ್ ಡ್ರೀಮ್ ಮೈಸೆಲ್ಫ್ ಲವಿಸು ನನ್ನ ಕಿಸಿಸು ನನ್ನ ಸಖ ಸಖ ಪ್ರಾಣ ಸಖ ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಕನಸನೆಲ್ಲ ಕೂಡಿಸು ಬೇಳಿಯಂತೆ ಬೇರಿಸು ಮೊದಲುರುಳಿನಲ್ಲಿ ನನಗೊಪ್ಪಿಸು ಕನಸಿಗೆ ನನ್ನ ಹಿಂಗಾಗಿಸು ನಿನ್ನ ಮನುಗಣ್ಣ ಬತ್ತನ್ನ ರವಾನ್ಸು 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 ಎಲ್ಲಿದ್ದರೆ ನಂತೆ ರೋಮಿಂಗ್ ಗಾಯಣ ಯಾರಿದ್ದರೆ ನಂತೆ ರೋಮ್ಯಾನ್ಸ್ ಆಯಣ ಇಂಗ್ಲಿಷ ಕಂಗ್ಲಿಷ ಇಂಗ್ಲಿಷ ಕಂಗ್ಲಿಷ ಲವೋ ಲವಂತ ಡ್ರೀಮರ್ಸು ಡ್ರೀಮರ್ಸು ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಪ್ರಾಣ ಸಖ ಒರೆ ವಾ ಏನು ನಿನ್ನ ಕಂಠ ಏನು ನಿನ್ನ ಗಾನ ರೂಪ ಈ ನಿನ್ನ ನೃತ್ಯವನ್ನು ಮುಂದುವರಿಸಿದರೆ ದೊಡ್ಡ ಹೆಸರು ಮಾಡುವುದರಲ್ಲಿ ಸಂದೇಹವೇ ಇಲ್ಲ ರೂಪ, ಸಂದೇಹವೇ ಇಲ್ಲ. ಗರುಡ, 10 ತಲೆಮಾರು ಕುಳಿತು ತಿಂದ್ರು ಕರಗಲಾರದಷ್ಟು ಸಿರಿ ಸಂಪತ್ತಿದೆ. ನಾನೇಕೆ ಈ ಗಾಯನ ಮಾಡಬೇಕು? ನಾನಿನ್ನು ಬರ್ತೀನಿ. ಹೋಗು ರೂಪಿ, ಹೋಗಿ. ಈ ನಿನ್ನ ಗರ್ವಕ್ಕೆ ತಕ್ಕ ಪಾಠ ನಾನು ಕಲಿಸದಿದ್ದರು ನನ್ನ ಹೆಸರು ಗರುಡನೇ ಅಲ್ಲ. ಪಾಠ ಅದು ನರನಾಗನ ತಂಗಿಗೆ. ಅದ್ ಹೇಗೆ ನೀನು ಪಾಠ ಕಲಿಸ್ತೀಯೋ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ನರನಾಗ ನರನಾಗರಾದರೇನು, ನರಹರಿಯಾದರೇನು, ನನಗೇನಾಗಬೇಕು? ನನಗೆ ಬೇಕಾಗಿರೋದು ನಿನ್ನ ದೇಹ ರೂಪ, ನಿನ್ನ ದೇಹ. ಅಂದ್ರೆ ನೀನು ಕೊಟ್ಟಿರುವ ಡ್ರಗ್ಸ್ ವಾಸನೆಯಿಂದ ಕೈಯಲ್ಲಿ ಕಾವು ಹೆಚ್ಚಾಗಿ ಉಕ್ಕುತ್ತಿದೆ ನನ್ನ ಕಾಮ. ಈಗ ನನ್ನ ಕೈಯಲ್ಲಿ ನಿನ್ನ ಬಲಾತ್ಕಾರ ಮಾಡುವೆ. ಬೇಡ ಗರುಡ, ಬೇಡ ಪ್ಲೀಸ್, ನನ್ನ ಬಾಳು ಹಾಳು ಮಾಡಬೇಡ. ಬಾಳು ಭೂಮಿಯ ಬಂಗಾರದ ಗೊಂಬೆ ಅಂತಂಕಿ ಹುಕ್ಕಿ ಹರಿಯುತ್ತಿರುವ ನನ್ನ ಕಾಮವನ್ನು ನಂದಿಸಲು ಸಾಧ್ಯವೇ ಇಲ್ಲ ರೂಪ, ಸಾಧ್ಯವೇ ಇಲ್ಲ. ಗರುಡ, ಎಷ್ಟು ತಿಳಿಸಿ ಹೇಳಿದ್ರು ನಿನ್ನ ಹಠ ಬಿಡೋದಿಲ್ಲ ಅಂದ್ರೆ ಯಾರೇನು ಮಾಡುದು? ನಿನ್ನ ಮನಸ್ಸಿಚ್ಛೆಯಂತೆ ಕಚ್ಚಿ ತಿನ್ನುವ ಈ ಹಣ್ಣೆಂಬ ಹೆಣ್ಣಲ್ಲ. ಹೋಗು ರೂಪ, ಹೋಗು. ನಾನು ಈ ಕಾಮಕನಾಗಬೇಕೆಂದು ಈ ತರ ವರ್ತಿಸಲಿಲ್ಲ. ನಿನ್ನಲ್ಲಿರುವ ಸೊಕ್ಕನ್ನು ಸಾಯಿಸಬೇಕನ್ನೋದೇ ನನ್ನ ಉದ್ದೇಶ.
ನಿನ್ನ ಬಾಳನ್ನು ಹಾಳು ಮಾಡುವುದಲ್ಲ. ಹೋಗು ರೂಪ, ಹೋಗಿ ಒಂದು ಸುಂದರ ವರವನ್ನು ನೋಡಿ ಸುಖವಾಗಿ ಸಂಸಾರ ಮಾಡಿ ಬಾಳೆ ಮಾಡು. ನಾನೇನು ಬರುತ್ತೇನೆ. ಇದಂತಹ ವಿಚಿತ್ರ ದೃಶ್ಯ. ಬಲಾತ್ಕಾರಕ್ಕೆ ಮುಂದಾಗಿ ಮದುವೆಯಾಗಿ ಸಂಸಾರ ನಡೆಸಿ ಅಂತ ಹೇಳಿ ಹೋದ್ನಲ್ಲ. ಎಲ್ಲಿ ಈ ಮಾತಿನ ಮರ್ಮವೇ ಬೇರೆ. ಒಟ್ಟಲ್ಲಿ ನನ್ನನ್ನ ಬಿಟ್ಟು ಹೋದ್ನಲ್ಲ, ಅದೇ ನನಗೆ ಹೆಚ್ಚು. ಹೇಮಂತ, ರಾಜೇಂದ್ರ, ಹೇಗಾಯಿತು ನಿಮ್ಮ ಅಂದವಾದ ಕುಟುಂಬ? ನಿಮ್ಮ ಸುಂದರವಾದ ಸಂಸಾರದಲ್ಲಿ ಬಿರುಗಾಳಿ, ಸುನಾಮಿ, ಸುಂಟ್ರಗಾಳಿಯ ಬಿಸಿ, ಕೊನೆಗೆ ಸೂತ್ರವಿಲ್ಲದಂತಾಯಿತು ನಿಮ್ಮ ಅಂದವಾದ ಕುಟುಂಬ. ಲೇ ಮಗನೇ ರಾಜೇಂದ್ರ, ನಿನ್ನ ಹೊಲದಲ್ಲಿ ಗಾಂಜಾ ಬೆಳೆದಿದ್ದಾನೆಂದು ಸುಳ್ಳು ಸುದ್ದಿ ಹಬ್ಬಿಸಿ ನಿನ್ನ ಮೇಲೆ ಆರೋಪ ಹೊರಿಸಿ ನಿನ್ನನ್ನು ಜಾಲಿಗೆ ಕಳಿಸಿ ನಗುವಿನ ಲೋಕದಲ್ಲಿರುವನು ನನ್ನ ವಿಷಯದ ಭಾವ ತೋರಿಸಿ ನಗುವಿನ ಲೋಕದಲ್ಲಿರುವನು ಈ ನರನಾಗ. ನರನಾಗ, ಕೊನೆಗೂ ನೀನು ಅಂದುಕೊಂಡಿದ್ದನ್ನೇ ಸಾಧಿಸಿದೆ. ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವತಾರ ಪುರುಷ, ಹಠ ತೊಟ್ಟ ಸರ್ಪ. ನಮಸ್ಕಾರ ಸಾಹುಕಾರರಿಗೆ. ಬೆಂಕಿ ಹಚ್ಚಲೇನು ನಮಸ್ಕಾರಕ್ಕೆ? ಇಲ್ಲಿಗೆ ಬಂದ ಕಾರಣ ಸಾಹುಕಾರರ ಹತ್ತಿರ ಸ್ವಲ್ಪ ಹಣವನ್ನು ಕೇಳಲಿಕ್ಕೆ ಬಂದಿದ್ದೆ. ಹಣ? ಲೇ ಹೇಮಂತ, ನೀನು ಹಿಂದೆ ಕೊಟ್ಟಿರುವ ಸಾಲವನ್ನು ಇನ್ನೂ ಕೊಟ್ಟಿಲ್ಲ, ಮತ್ತೆ ಈಗ ಮರಳು ಕೇಳಲು ಬಂದಿದ್ದೀಯಾ? ಹಣ ಎಂದರೆ ಮರದಲ್ಲಿರೋ ಹಣ್ಣು ಅಂತ ತಿಳಿದಿರುವ್ಯಾ? ಉದುರಿಸಿಕೊಂಡು ಹೋಗಲಿಕ್ಕೆ. ಸಾಹುಕಾರರೇ, ಹೇಗಾದರೂ ಮಾಡಿ ನನಗೆ 1,00,000 ಹಣವನ್ನು ಕೊಡಿ ಸಾಹುಕಾರರೇ. ಅಷ್ಟೊಂದು ಅವಶ್ಯಕತೆ ಏನಿದೆ ನಿನಗೆ? ತಲಾಟೆ, ಲೇ ಮಗನೇ ತಲಾಟೆ, ಬಂದ್ರಿ ಅಪರಾಧ ಬಂದೆ. ಹಿಂದೆ ಇವನಿಗೆ ಕೊಟ್ಟಿರುವ ಸಾಲವನ್ನು ಎಷ್ಟಿದೆ ತೆಗೆದು ನೋಡು. ಹೇಳು. ನೋಡಿ ಹೇಮಂತಪ್ಪ, ಹಿಂದ ನಿಮ್ಮ ಪ್ರಕಾಶ್ ಅಪ್ಪನ ಮದುವೆಗೆ ಅಂದ 4 ಲಕ್ಷ ರೂಪಾಯಿ ಹಸ್ಕೊಂಡಿದ್ದೆ. ಅದ್ರ ಬಡ್ಡಿ ದುಡ್ಡು ಸೇರಿ ಟೋಟ್ಲಿ 6 ಲಕ್ಷ ರೂಪಾಯಿ ಆಗೈತೆ. ನೋಡು, 6 ಲಕ್ಷ ರೂಪಾಯಿ ಆಗೈತಿ. ನೋಡು ಹೇಮಂತ, ಮೊದಲು ಕೊಟ್ಟಿರೋ ಸಾಲವನ್ನು ತೀ ಮುಟ್ಟಿಸು, ಮತ್ತೆ ಕೇಳು, ಕೊಡುತ್ತೇನೆ. ಸಾಹುಕಾರರೇ, ಹಾಗೇನೆ ಬಿಡಿ ಸಾಹುಕಾರರೇ, ದಯವಿಟ್ಟು 1,00,000 ಹಣವನ್ನು ಕೊಟ್ಟು ಬಿಡಿ ಸಾಹುಕಾರರೇ.
ನನಗೆ ಸಾಲವನ್ನು ಕೊಟ್ಟು ಪುಣ್ಯ ಕೊಟ್ಟು ಕಳಿ ಸಾವುಕಾರರೇ, ಪುಣ್ಯ ಕಟ್ಟಿಕೊಳ್ಳಿ. ಪುಣ್ಯ ಪಾಪ ಪುಣ್ಯದ ಲೆಕ್ಕ ಈ ಪುರುಷ ಸಿಂಹಗಳ ಇತಿಹಾಸದಲ್ಲಿ ಅಳಿಸಿ ಹಾಕಿದ್ದೇವೆ. ನೋಡ್ತಮ್ಮ ಹೇಮಂತ, ಸಾಲ ಮಾಡಿ ಒಲಿ ಇಟ್ಕನ ಬಳೆಯವ್ ನಿನಗೆ ಯಾಕೆ ಬೇಕಪ್ಪ, ಯಾಕೆ ಬೇಕಂತೇನೆ. ತಲಾಟೆಯವರೇ, ನನ್ನ ತಮ್ಮ ಜಾಮೀನಿನ ಮೇಲೆ ಬಿಡುಗಡೆ ಆಗಿ ಬರುತ್ತಿದ್ದಾನೆ, ಅದಕ್ಕೆ ಸ್ವಲ್ಪ ಹಣ ಬೇಕೇ ಬೇಕು ತಲಾಟೆಯವರೇ. ಜಾಮೀನು ಜನ ಜನ ಕಾಂಚನ ಕೊಟ್ಟು ನಿನ್ನ ತಮ್ಮನನ್ನು ಬಿಡಿಸಿಕೊಂಡು ಬರಲಿಕ್ಕೆ ನಾನೇನು ನಿನ್ನ ಸ್ನೇಹಿತನಲ್ಲ, ನಿನ್ನ ಬಂಧುನಲ್ಲ. ಈ ಖಾಲಿ ಪತ್ರಕ್ಕೆ ಸಹಿ ಹಾಕಿದ್ರೆ ಮಾತ್ರ ಹಣ ಕೊಡುತ್ತೇನೆ. ಏನಂತೀಯ ಹೇಮಂತ್? ಸಾವುಕಾರರೇ, ಈ ಸಮಯದಲ್ಲಿ ಹಾಗೆನ್ನಬೇಡಿ ಸಾವುಕಾರರೇ. 2 ತಿಂಗಳಲ್ಲಿ ನಿಮ್ಮ ಹಣ ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ ಸಾವುಕಾರರೇ, ಋಣಮುಕ್ತನಾಗುತ್ತೇನೆ. ಕೊಡಿ ಹಣ. ಋಣಮುಕ್ತ? ನೀನು ಬಹಳ ಯುಕ್ತಿವಂತ. ಮೊದಲು ಕೊಟ್ಟಿರುವ ಸಾಲವನ್ನು ಮುಟ್ಟಿಸು, ಆಮೇಲೆ ಆಗುವಂತೆ ಋಣಮುಕ್ತ. ಸಾಲ ಕೊಡು, ಇಲ್ಲ ಈ ಖಾಲಿ ಪತ್ರಕ್ಕೆ ಸಹಿ ಹಾಕು. ಏನಂತೀಯೋ? ನೋಡು ಸಾವುಕಾರರೇ, ಇಲ್ಲೇ ದಯವಿಟ್ಟು ಇಂಥ ಮಾತುಗಳ ಮಾತನಾಡಬೇಡಿ ಸಾವುಕಾರರೇ. ನನ್ನ ತಮ್ಮನನ್ನಾದರೂ ನೋಡಿ ಸಾವುಕಾರರೇ, ನಿಮಗೆ ಕೈ ಮುಗಿದು ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಈ ನಿನ್ನ ವಲಸ ಕೈಗಳಿಂದ ನನ್ನ ಪಾದವನ್ನು ಮುಟ್ಟಲೇಬೇಡ. ಲೇ ತಮ್ಮ ಹೇಮಂತ, ಯಾಕೆ ಇವ್ರು ಕೊಟ್ಟಾಗ ಹೊಡಿಸ್ಕೊಂಡು ಸತ್ತು ಹೋಗಿಲಿ, ಒಂದು ಖಾಲಿ ಪತ್ರಕ್ಕೆ ಸಹಿ ಅಂತ ಸಹಿ ಹಾಕಿ ರೊಕ್ಕ ಇಸ್ಕೊಂಡು ಬಿಡಲೇ ಇಲ್ಲಿಂದ ನಿನ್ನ ಗಾಡಿನ. ಸಾವುಕಾರರೇ, 2 ತಿಂಗಳಲ್ಲಿ ನಿಮ್ಮ ಹಣವನ್ನು ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ. ಒಂದು ವೇಳೆ ಕೊಡದಿದ್ದೆ ಆದರೆ ಸಾಯುವ ತನಕ ನಿಮ್ಮ ಮನೆಯಲ್ಲಿ ಜೀತದ ಆಳೆಗೆ ಮುಟ್ಟಿಸುತ್ತೇನೆ ಸಾವುಕಾರರೇ, ಜೀತದ ಆಳೆಗೆ ದುಡಿದು ಮುಟ್ಟಿಸುತ್ತೇನೆ. ಜೀತದಾಳು ನನ್ನ ಮನೆಯಲ್ಲಿ ನೀನು ಸಾಯುವವರೆಗೂ ಜೀತದಾಗಿ ದುಡಿಯೋದು ಬೇಡ. ಎಷ್ಟು ಹಣ ಬೇಕು ಕೇಳು, ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಾಗ ಕೊಡ್ತೇನೆ. ಆದರೆ ನಂದು ಒಂದೇ ಒಂದು ಮಾತು, ಚಂದುಳ ಚೆಲುವೆಯಾದ ನಿನ್ನ ಹೆಂಡತಿ ಹೇಮಾಳನ್ನು ಒಂದೇ ಒಂದು ರಾತ್ರಿ ನನ್ನ ಮಂಚಕ್ಕೆ ಕಳಿಸಿಬಿಡು. ಸೂಳೆ ಮಗನ ನರನಾಗ, ನಾ ತಾಳಿಯ ಕಟ್ಟಿದ ಹೆಂಡತಿ ನಿನ್ನ ಮಂಚಕ್ಕೆ ಕಳಿಸಲು ನಾನೇನು ಸಂಡನಲ್ಲಲೇ. ನೀನು ಒಂದೇ ಒಂದು ದಿನ ನನ್ನ ಮನೆಯಲ್ಲಿ ಸಗಣಿ ಕೆಲಸದ ಆಳಾಗಿ ದುಡಿ, ಇಡೀ ಆಸ್ತಿಯನ್ನೇ ನಿನ್ನ ಹೆಸರಿನಲ್ಲಿ ಬರೆದು ಕೊಡ್ತಿದ್ದಾನೆ ಈ ಹೇಮಂತ. ನಮ್ಮ ಹತ್ತಿರ ಹಣ ಕೇಳಲು ಬಂದು ನಮ್ಮನ್ನ ಕೆಲಸಕ್ಕೆ ಹಚ್ಚುವಷ್ಟು ಶ್ರೀಮಂತನಾದಿಯಾ? ಪುಂಡ ಗುಂಡ ಕಟ್ಟಿ ಹಾಕಿರಿ ನನ್ನ ಮಗನನ್ನು ನಡುಗಲು ಗಮ್ಮಕ್ಕೆ. ಸುತ್ತು 1000 ಹಳ್ಳಿಗೆ ಸರದಾರ ಅನಿಸಿಕೊಂಡ್ರವ ಈ ನರನಾಗನಿಗೆ ನಿನ್ನ ಮನೆಯಲ್ಲಿ ಸಗಣಿ ಕಸ ಹೊಡಿಬೇಕ ಮಗನ. ಲೇ ಪುಂಡ, ತರಿಲೇ ನನ್ನ ಚಾಟಿಯನ್ನು. ಲೇ ಹೇಮ್ಯಾ, ಸಹಿಸಿಕೋ ಮಗನೇ ಈ ನರನಾಗನ ಸಿಹಿ ಹೊಡೆತವನ್ನು. ಸಾಹುಕಾರರೇ, ಒಡೆಯಿರಿ ಬಡೆಯಿರಿ, ನನಗೆ 1 ಲಕ್ಷ ಹಣವನ್ನು ಕೊಡಿ ಸಾಹುಕಾರರೇ.
ಮಗನೇ, ತಾಳು ಕೊಡುತ್ತೇನೆ ಹಣವನ್ನ. ನರ್ನಾಗ ತಾಯಿಲಿ ಆ ಚಾಟಿಯನ್ನ. ಅಮ್ಮ ಅಯ್ಯೋ ದೇವರೇ! ಲೇ ತಮ್ಮ ಹೇಮಂತ, ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ನಲ್ಲಿ ಉಂಪಿಡಿಸಿ ತಿಳಿ ಅಂಗಡಿಯಾಗ ಕುತ್ಕೊಂಡು ಈ ಮಂಗ್ ನನ್ನ ಮಕ್ಕಳು ಕೊಟ್ಟ ನಾಟಕ ಆಡಬಾಡಲಿ, ಎದಕ್ಕೆ ಬೇಕು ನಿನಗೆ ಯಜಮಾನ ಆದ್ಮೇಲೆ ಅಂದೆ. ನೀವು ಬುಕ್ ಕೊಳ್ಳಿರಿ ಸಾಯ್ತೀನಿ ಅಂದು ಇಂಥವೆಲ್ಲ ಮಾಡಾಕತ್ತಿದಿ. ಈಗ ಹೊಡಗಿ ಸಾಯಿ ಅಳಿಯಂಗ್ ಕೊಟ್ಟಾಗ ಹೊಡ್ಸ್ಕೊಳ ಪರಿಸ್ಥಿತಿ ಬಂದೈತಿ. ಹೊಡ್ರಿ ಅದನ್ನ ಮಗನ ಹೊಡ್ರಿ ಇನ್ನೊಂದು ಲೇಮ್ಯಾ, ಸುಮ್ಮನೆ ಈ ಖಾಲಿ ಪತ್ರಕ್ಕೆ ಸಹಿ ಹಾಕಿದರೆ ಸರಿ, ಇಲ್ಲವಾದರೆ ಸಾವಿನ ಮನೆಗೆ ಖಂಡಿತ ಮಗನೇ. ಲೇ ಸೌಕಾರ, ಪ್ರಾಣವನ್ನು ಬಿಡುತ್ತೇನೆ ಹೊರತು ನಿನ್ನ ಖಾಲಿ ಪತ್ರಕ್ಕೆ ಸಹಿ ಹಾಕಲಾರೆ. ಪ್ರಾಣ ಹಾಗಾದರೆ ಬಿಡು ಮಗನೇ ನಿನ್ನ ಪ್ರಾಣವನ್ನ. ಅಯ್ಯೋ ದೇವರೇ! ಲೇ ಶ್ರೀಮಂತರೇ, ಈ ವಿಷಯನ್ನು ನಮ್ಮ ತಮ್ಮನಿಗೆ ಏನಾದರೂ ಗೊತ್ತಾದರೆ ಹೊರೆಯುತ್ತನೆಲ್ಲ ಬಂದೇ ಬರ್ತಾನೆ ಗುಡುಗು ಹೊಡೆದ ಗರುಡನಾಗಿ. ಹುಡುಗು ಹೊಡೆದ ಗರಡ. ಲೇ ಬಂಡ ಬಡ್ಡಿ ಮಕ್ಕಳು, ಮೊದಲು ಕೈ ಬಿಡಿ ನಮ್ಮ ಅಣ್ಣನನ್ನು. ರಾಜೇಂದ್ರ, ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವೆಯೋ ಸೂಳೆಯ ಮಗನೇ? ವಿಷಯಕ್ಕಂತ ಜೈಲಿನಿಂದ ತಪ್ಪಿಸಿಕೊಂಡು ಬರಲಿಕ್ಕೆ ನಾನು ಹೇಳಿ ಕುಲದಲ್ಲಿ ಹುಟ್ಟಿರಲಿ, ಹಾಲು ಮತದ ಕುಲದಲ್ಲಿ ಹುಟ್ಟಿದ್ದರೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದಾನೆ ಗಂಡು ಗರುಡ. ಗಂಡು ಗರುಡ. ಲೇ ರಾಜೇಂದ್ರ, ಗಂಡು ಗರುಡ ಎಂದು ನೀನು ಓಡಿ ಬಂದರೆ ನನ್ನ ಸೇಡಿನ ಕಿಡಿಯಲ್ಲಿ ಸುಟ್ಟು ಸುಡುಗಾಡನೆ ಸತ್ತು ಸುಡುಗಾಡನೆ ಸೇರಿಕೊಳ್ಳುತ್ತೀಯ ಈ ನನ್ನ ಸೇಡೆಂಬ ಬಂಡೆಯ ಬೆಂಕಿಗೆ. ಏನರನಾಗ ಬಂಡೆ ಎಂಬ ಬೆಂಕಿಸಲು ಮೇಘರಾಜನ ಅವತಾರ ಎತ್ತಿದ್ದರಿಗೆ ಬಂದಿದ್ದಾನೆ ಈ ರಾಜಾಧಿರಾಜೇಂದ್ರ. ಇಂದು ನೀವು ಸಮುದ್ರದ ಸುಳಿವಿನಲ್ಲಿ ಸಿಕ್ಕು ಸತ್ತು ಹೋಗೋದು ಸತ ಸಿದ್ಧ ಮಕ್ಕಳು. ರಾಜೇಂದ್ರ, ನಿನ್ನ ಕೈಯಲ್ಲಿ ಸತ್ತು ಹೋಗಲಿಕ್ಕೆ ನಾವೇನು ಕೈಗೆ ಬಳೆ ಹಾಕಿರಲಿಲ್ಲ. ಕಡೆ ತೊಟ್ಟ ಹಸಿದ ಸಿಂಹಗಳು ನಾವು. ನೀನು ನಿಮ್ಮ ಅಣ್ಣನೊಂದಿಗೆ ದಪ್ಪನವಾಗುವಿ ನಮ್ಮಿಬ್ಬರ ಕೈಯಲ್ಲಿ. ಏ ವಿಷಕಂಠ, ಹಿಂದೆ ಸಿದ್ಧನಾಗಿ ಬಂದಿದ್ದೇನೆ. ಇದೇ ರಣಭೂಮಿಯಲ್ಲಿ ನಿಮ್ಮ ಶಿರ ಕತ್ತರಿಸಿ ರಕ್ತದ ಕೋಡ ಹರಿಸಲು ಪುಂಡ ಭಾರ್ಗವನಾಗಿ ಆಟ ತೊಟ್ಟೆ ನಿಂತಿದ್ದಾನೆ ಈ ರಾಜಾಧಿರಾಜೇಂದ್ರ. ಲೇ ತಮ್ಮ ರಾಜೇಂದ್ರ, ನಿಮ್ಮಂತ ಎಷ್ಟೋ ರಕ್ತ ಕಲೆ ಒರೆಸ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಬಂದವ್ರು ನಮ್ಮ ದನಿಗಳು ಕೈಯಾಗ ನಿಮ್ಮ ಚೆಂಡು ಕಡಿದು ಫುಟ್ಬಾಲ್ ಆಡ್ದಂಗೆ ಆಡ್ಯಾರಲೇ ನಮ್ಮ ದನಿಗಳು. ಇಬ್ಬರ ಅಣ್ಣ ತಮ್ಮ ಸೆಮೆ ಆಗೈತಿ ಅಂದು ನಿಮ್ಮ ಸಿರುಬಾಗಿ ಹೋಗ್ರಲಿ. ಶರಣಂದು ಸಲ ಮಾಡೋಕ್ಕೆ ನಾನೇನು ಶಿಖಂಡಿ ಅಲ್ಲಲೇ. ಇಂಥ ಘಟ ಸರ್ಪಗಳನ್ನು ಚಟ್ಟ ಕಟ್ಟಲು ರಾಕೆಟ್ ನಿಂತ ಹಾರಿ ವಿರಾಟ್ ಸ್ವರೂಪ ತೋರಿಸಲು ಬಂದಿದ್ದೇನೆ ಮಗನೇ ಈ ರಾಜೇಂದ್ರ. ಏ ಮಕ್ಕಳ, ಮುಗೀತು ನಿಮ್ಮ ಕತೆ. ನಿಲ್ಲ ಸೋದರ, ಈ ದುಷ್ಟರನ್ನು ಕೊಂದು ನೀನೇಕೆ ಶಿಕ್ಷೆಗೆ ಗುರು ಆಗುತ್ತೀರಾ? ಬಿಟ್ಟು ಬಿಡಿ ಬಡ ಪಾಯಿಗಳನ್ನು. ಏ ನರನಾಗ, ನಮ್ಮ ಅಣ್ಣನ ಮಾತು ಕೇಳಿ ನಿಮಗೆ ಜೀವದಾನ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ದೇಹ ತಿಂದು ಹದ್ದುಕಾಗಿ ತಿಂದು ತೇಗ್ಬಿಡ್ತದ ಮಕ್ಕಳ. ಲೇ ಮಕ್ಕಳ, ನಮ್ಮ ಅಣ್ಣನ ಮಾತು ಕೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಮ್ಮನ್ನ ಇಬ್ಬರು ಹೆಡೆಮುರಿ ಕಟ್ತಿದ್ದ ಮಕ್ಕಳು.
ರಾಜ್ಯ ರಾಜ ಎಂದು ಇನ್ನು ನಮ್ಮ ಕಣ್ಣು ಮುಂದೆ ಮಾತನಾಡಿ ಎದೆಗೆ ಕೊಟ್ಟು ಸಿಕ್ಕಂತೆ ಮಾತಾಡಿ ನಿಮ್ಮಣ್ಣನನ್ನು ಬಿಡಿಸಿಕೊಂಡು ಹೋದೆ ಮಗನೇ. ನಾನಿತು ಸತ್ತಂತೆ. ರಾಜೇಂದ್ರ, ಇಂದು ನಮ್ಮ ಕೈಯಿಂದ ನೀನು ತಪ್ಪಿಸಿಕೊಂಡು ಹೋಗಿರ್ಬೋದು ಮಗನ, ಆದರೆ ಮುಂದೆ ಇದೆ ನಿನಗೆ ಮಾರಿ ಹಬ್ಬ ಮಗನ ನಮ್ಮ ಕೈಯಿಂದ. ಅಲ್ರಿ ದನಿಯಾರ, ಅವ ಮುಂದಿದ್ದಾಗ ಏನು ಮಾಡ್ದ ಕೈ ಬಿಟ್ರಿ, ಅವ ಹೋದ್ಮೇಲೆ ಅತ್ತಗೊಬ್ಬ ನಿತ್ಕೊಂಡು ನಾ ಹಂಗ್ ಮಾಡ್ತೇನಿ ನಾ ಹಿಂಗ್ ಮಾಡ್ತೇನಿ ಅಂತೀರಿ. ಅದು ಏನೋ ಅಂತಾರಲ್ಲ, ಉತ್ತರಕೊಮ್ಮನ ಪೊಲೀಸ ಒಲಿ ಮುಂದಿದ್ದಂಗ ಹಂಗ ಮಾಡಕತ್ತೀರಿ ಇಬ್ಲಾರು ನೀವು. ಬಿಡ್ರಿ ದನಿಯಾರ, ನಮ್ ಬಾಯಿ ಮುಚ್ಚಾಕ ಕಷ್ಟ. ಇಷ್ಟ ಮಟ್ಟ ನಿಗರಿಯಾಡಿ ಮಾತಾಡೋದ ರಾಜೇಂದ್ರ, ಅವನ್ ಬಾಯಿ ಮುಚ್ಚಾಕ ಏನಾಗ್ಲಿಲ್ಲ. ಇದು ನಿಮ್ ಬಗ್ಗೆ ಗೊತ್ತಾಗಲ್ಲ. ಬರ್ರಿ, ನಾ ಒಳ್ಳೆ ಪ್ಲಾನ್ ಹಾಕಿ ಅವನ ಆ ಮಗನ್ ಹೆಂಗ ಗತಿ ಕಾಣಿಸ್ಬೇಕಂತ ಹೇಳ್ತೀನಿ. ಹೋಗೋಣ ಬರ್ರಿ. ಉರ್ವಿ ಮಲೆಪ್ಪ, ನೀವು ನಾ ಕೊಟ್ಟಿ ನಮ್ಮ ಕೊಟ್ಟು ಕರ್ಕೊಂಡ್ ಬಂದಿರಲ್ಲ, ನಾನು ಕರ್ಕೊಂಡ್ ಬರ್ಲಿ ಇಲ್ಲೇಮೆ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀವು ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಟ್ಟ ಈ ಐದಾತಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಬೇಡ ಅಮ್ಮ ಸುಕ್ಕ ರಕ್ಕಮ್ಮ, ರಾರ ರಾರ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಅರೆ ಹುಡುಗಿ ಮಿಸ್ ಕಾಲು ಮಾಡೈತಿ, ಅರೆ ಹುಡುಗಿ ಬ್ಯಾಡ ಮಾಡೈತಿ, ಅರೆ ಹುಡುಗಿ ಮಿಸ್ ಕಾಲು ಮಾಡೈತಿ, ಅರೆ ಹುಡುಗಿ ಬ್ಯಾಡ ಮಾಡೈತಿ, I love ಮಾಡ ಹುಡುಗಿ ವರ್ಷ ಹುಡುಗಿ ಕಾಡಿ ಕಾದಳ, ನನಗ ಪ್ರಿಯ ಗಂಗ ಈ ಪ್ರೀತಿ ಮಾಡಳ, ಇಡೀ ಕಾಲ ಮಗ ಈ ಸುಂದರ ಬಾಳ, ಇಡೀ ಕಾಲ ಮಗ ಈ ಸುಂದರ ಬಾಳ. ಇವತ್ತು ಆ ರತಿ ಎಲ್ಲಿ ಹೋಗಿರ್ಬೇಕು ಅಂತೇನಿ, ಯಾ ಸಂಧಿ ಮನ್ಯಾಗ ಹೋಗಿ ಕುಂತಾಳ ಅಂತಾನೆ. ಇವತ್ತು ಅವಳು ಬರ್ಲಿ, ಎರಡ್ರಾಗ ಒಂದು ಕೇಳೇ ಬಿಡ್ತಾನೆ, ನನ್ನ ಮದುವೆ ಆಗ್ತಾಳ ಇಲ್ಲ ಅಂತ ಹೇಳಿ. ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ, ಸರಕಲಿನಾಗ ನಿಂತಿ ನಿಂದ ಯಾವೂರ, ಮಹಾರಾಷ್ಟ್ರ ಮಲ್ಲಿಗೆ ಹೆಂಗ ನಿನ್ನ ಮಾರಿ ಬಣ್ಣ, ನಿನ್ನ ಹಡದವಾಗ ನನ್ನ ನಮನ. ಆ ಉತ್ತರತಿ ಎಲ್ಲಿ ಹಾಳಾಗೋಗ, ಏನು ಹಿಂದೆ ಸಿಕ್ಲಪ್ಪ ಅಂತಂದ್ರ ಹಿಡಿದು ಕೊರಳಿಗೆ ತಾಳಿ ಕಟ್ಟೇ ಬಿಡೋದ. ಅಯ್ಯೋ ನನ್ನ ಪ್ರೀತಿಯ ರತಿ ಇಲ್ಲೇ ನಿಂತಾಳ, ಅಯ್ಯೋ ನನ್ನ ಪ್ರೀತಿಯ ಮಡದಿಯಾಗ ಮಡದಿ ಇಲ್ಲೇ ಇದ್ದಾಳ ನೋಡ್ತಾನೆ ತಡಿ, ಇವ್ ಪಕ್ಕ ಹೌದಾ ಅಲ್ಲ ನೋಡಿ ವಿಚಾರ ಮಾಡಿ ಹೇಳ್ತಾನೆ. ಲೇ ದೋಸ್ತ,
ಮನ್ಮತ ನೀನ? ಹೌದು, ಮೊದಲು ನಾನೇ. ಮತ್ ನೀ ಯಾರಂತ ತಿಳ್ಕೊಂಡಿದ್ದಿ? ನಾನು ಆ ತಲಾಟಿ ಮಗಳು ರತಿ ಮಾಡಿದ್ದು ಬಿಡ್ಲೇ ದೋಸ್ತ. ಇವ ಮಗ ಅವಳ ಮ್ಯಾಲ ಕಣ್ಣು ಇಟ್ಟಾನ. ಏ ಮನ್ಮತ ಮದನ, ಆ ರತಿನ ಮದುವೆ ಆಗೋ ಗಂಡು ನಾನ. ಲೇಪ್ಪ, ಆ ರತಿನ ಮದುವೆ ಆಗ ಗಂಡು ಭೂಪತಿ ಗಂಡು ನಾನದನ್ಲೇ, ನಾನದನೇ. ನಾ ಆಗ್ತೇನೆ ಅವಳನ್ನ ಮದುವೆನ. ನಾನು ಆಗ್ತೇನೆ. ನಾ ಆಗ್ತೇನೆ ಅವಳನ್ನ ಮದುವೆನ. ಏ ಮದನ ಮನ್ಮತ, ಅಲ್ಲ ನಡು ರಸ್ತದಾಗ ಹಿಂಗ್ಯಾಕ್ ಕುಸ್ತಿ ಹಿಡಿದ್ರಿ? ಅಲ್ಲ ಎಲ್ಲೈತಿ ನಿಮ್ಮ ಗರಡಿ ಮಣಿ? ಅಲ್ಲ ನಂದಿನ ಐತಪ್ಪ, ಯಾಕೆ ಹರ್ಕೋತೇನೆ? ಅಲ್ಲ ಎಲ್ಲದ ಕುಸ್ತಿ ಸ್ಪರ್ಧೆ ನಡೆದವನು? ತಗಳಪ್ಪ ಮರ, ಈಕಿ ಪ್ರೀತಿ ಸಲುವಾಗಿ ಪ್ರಾಣ ಪಣಕ್ಕಿಟ್ಟು ಹೋರಾಡಕತ್ತೇವಿ. ಈಗ ನೋಡಿ ಸ್ಪರ್ಧೆ ಕಳ್ಸಕತ್ತಾಳ. ಅಲ್ಲ ರತಿ, ನಿನ್ನ ಪ್ರೀತಿಗೋಸ್ಕರ ನಿನ್ನ ಮದುವೆಗೆ ಹಾಕೋಸ್ಕರ ನಮ್ಮ ಊರಾಗ ಗಲ್ಡಿ ಮನೆ ಇದ್ರು ಈ ನಡೋ ಸರ್ಕಲ್ನಾಗ ಸ್ಪರ್ಧೆ ಮಾಡಕತ್ತೀವಿ ಅಂದ್ರ ನಿನ್ನ ಮದುವೆ ಹಾಕೋಸ್ಕರ ನೋಡಿದೆಯಲ್ಲ. ಅಲ್ಲ ನನ್ನ ಪಡಿಯಾಕ ಕುಸ್ತಿ ಹಿಡಿದೇನೆ? ಏ ರತಿ, ಇವನಿಗ ಮಾರಿ ಮ್ಯಾಲ ಹೊಡೆದಂಗೆ ಹೇಳು, ಈ ಮನ್ಮತನ್ನ ನನ್ನ ಮದುವೆಗ ಗಂಡು ಅಂತ. ಏ ರತಿ, ಈ ನನ್ನ ಮಗ ಎಲ್ಲರೂ ಹೋಗಿ ನಾಯಿ ಗಿಡಕ್ಕರ ಕಡ್ಲಿ ಗಿಡಕ್ಕೆ ಉರುಳಕ್ಕೆ ನಂಗೆ ಹೇಳು, ನನ್ನ ಮದುವೆಗ ಗಂಡು ಭೂಪತಿ ಗಂಡು ಈ ಮದನನ ಅಂತ. ಅಲ್ಲ ನನ್ನ ಮದುವೆ ಆಗಕ್ಕೆ ಇಷ್ಟೊಂದು ತ್ರಾಸ? ಅದು ಏನ್ ಹೇಳ, ಆ ಷರತ್ತಿಗೆ ನಾನು ಬದ್ಧ. ಒಂದ್ ಯಾಕರತಿ 100 ಷರತ್ತಾಕ, ಜಗ್ಗ ಮಗನ ಅಲ್ಲ ಈ ಮದನ. ಇಲ್ಲೊಂದು ಬಿಡಾಕ್ ಹೋಲ್ರ ಅಂತಾರ. ನೆನಪ ಬರತೈತಿ, ನೆನಪ ಬರತೈತಿ, ಮನದ ಕೈಯೇನು ಆಗತೈತಿ. ಏನ ರಂಗ ಮಂದಿರದಾಗ ಬಯಲಾಟ ಶುರು ಎಬ್ಸಿ ಅಲ್ಲವಾ ನಿನ್ನ ಲಾಸ್ಟ್ ಅಂದದ. ಯವ್ವ ಮಗಳ ಏನೋ ಮದುವೆ ಹಾಕದಿವ ಹಿಂಗ ಇವ್ರು ಕೊಟ್ಟಾಗ ಅಡ್ಡಾಡ್ಬಾರ್ದು ಊರಾಗ ಕೇರಿಯಾಗ ಸರಿ ಇಲ್ಲಿ ಮಂಗೇನ ಮಕ್ಕಳು. ಏ ನಿನ್ನ ಅಪ್ಪನ ಅಲ್ಲ ನನ್ನ ಹೊರಗೆ ಅವ್ರೀಗ ಎಡ್ಡ ನಾಕ ಹಡದಾರ. ಅಲ್ಲ ನಾ ಇನ್ನು ಹಿಂಗದೀನಿ, ನಾ ಮುದಿಕಾಗ ಹೊಕ್ಕುನು, ನಿನ್ನ ಉಂಡ ಮುದಿಕಾಗ ಹೊಕ್ಕಿನಿ. ನೀನ್ ಏನ್ ಚಿಂತೆ ಮಾಡ್ಬಾ, ನೀ ಎಷ್ಟು ವರ್ಷ ಆದ್ರೂ ಹಿಂಗ ಇರ್ತೀವಿ. ನಿನಗೆ ವಯಸ್ಸನ್ನೋದಾಗದಲ್ಲ, ತಲೆ ಕೆಡಿಸಿ ಮಾಡೋದ್ರ ಬಗ್ಗೆ ಮಗಳ. ಯವ್ವ ಆಷಾಢ ಕಾಲದ ಶ್ರಾವಣ ಬಂತಂದ್ರ ನಮ್ಮ ಮುದ್ದಿ ಮಂಚ ಟಾಪಲ್ಲಿ ಬರ್ತಾನೆ, ಅವನಿಗೆ ತೆಗೆದು ಮದುವೆ ಮಾಡೇ ಬಿಡ್ತಾನೆ ನಿನ್ನ. ಯಪ್ಪ ಆಷಾಢ ಕಳಿ ಮಾಡಿ ತಡ್ಕೊಳಕ್ ನನಗೆ ಆಗಂಗಿಲ್ಲ. ಜಲ್ದಿ ಈಗಿಂದೀಗ ಮದುವೆ ಮಾಡ್ತೇವ. ಏನ್ ಇಬ್ಬತ್ರೋಗ ಒಬ್ಬನ್ ತಗೋದು ಓಡ್ ಹೋಗ. ಹಂಗ್ ಮಾಡ್ಬೇಡವ, ಇವ್ರಿಬ್ಳಾರ ಕರ್ಕೊಂಡು ಓಡ್ ಹೋಗ್ಕೊಂಡು ಎನ್ನಾಕ ಹೋಗ್ಬೇಡ. ಇವ್ರಿಬ್ಳಾರಲ್ಲಿ ಯಾರು ಮದುವೆ ಹಾಕಿ ಹೇಳು, ನಾನ ಮುಂದೆ ನಿಂತು ಮದುವೆ ಮಾಡ್ತೇನೆ. ಯಪ್ಪ ನೀ ಯಾರನ್ನ ಬಟ್ಟ ಮಾಡಿ ತೋರಿಸ್ತೀನಿ ನೋಡು, ಅವ್ರನ್ನ ಕಣ್ಣು ಮುಚ್ಚಿ ತಾಳಿ ಕಟ್ಟಿಸ್ಕೊತೀನಿ.
ರೀ ಮಾವರ ನಿಮ್ ಮಗಳು ನನಗೆ ಕೊಡ್ರಿ, ಬಂಗಾರ ನೋಡ್ಕೊಂಡಂಗ್ ನೋಡ್ಕೊಂತೀನಿ. ರೀ 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 ಮಾವರ, ನಿನ್ನ ಮಗಳು ನನಗೆ ಕೊಡ್ರಿ. ಅವನೋಡ ಹೂವಿನ ಮನ್ಸದ ಮ್ಯಾಗ ಹೂವು ನೋಡ್ಕೊಂತಾನೆ. ಲೇ ಮಂಜಿಗೆ ಮಾಲ್ ಕೊಟ್ಟು ನಿನಗೆ 2 ಮಕ್ಕಳಾಗ್ಯಾವ, ನೀವು ಸುಮ್ಮರು. ಇವನಿಗಿಲ್ಲ, ಈ ನನ್ನ ಮಗಳು ಇವನಿಗೆ ಕೊಡಕ್ ಮಾಡ್ತಾನೆ. ಇವು ಊರು ನಗರಾಗ ಕೈ ಚೀಲದ ನಮ್ಮ ಮೊದ್ಲಕನ ವಿಚಾರ ಮಾಡಿ ಹೇಳ್ತಾನೆ. ಇದ್ರ ಬಗ್ಗೆ ಸುಮ್ಮನೆ ನಿಂತ್ಕೊಳ್ಳಿ ತಮ್ಮ. ಅವನ ಮಗಳ 3 ವರ್ಷ ಹೊತ್ತ ಅವನಿಗೆ ಕೊಡಪ್ಪ. ನಾವಲ್ಲೇ ಎಲ್ಲ ಸೋಸಿ ಹಳದ ತಿಳಿದ್ ನೋಡೇನಿ. ಈ ಮಣ್ಣು ಮಾತನ ನಾಳೆಯ ಇವ್ರು ಕೊಟ್ಟ ತಾಳಿ ಕಟ್ಸ್ಕೊಂಬಿಡು ಗಾಡ. ಈ ರತಿಗೆ ತಾಳಿ ಕಟ್ಟೋ ಬಹುದೂರ್ ಗಂಡ ನಾನೇ. ಇದೇ ನಮ್ಮ ಮದುವೆ ಸಂಭ್ರಮ. ಗತಿ ನನ್ನ ಗತಿ ಅಂದೆ. ನೀನು ಗತಿ ಅಲ್ಲ ಯವ್ವ ಇಪ್ಪಟ್ಟು ಚಲೋ ಹಳೆ ನಾವಲ್ವಾ ಚಲೋ ಹಳೆಯ ಬರಕತ್ತಾನ. ಮದುವೆ ನಡಿ ಮನೆ ತುಂಬಿಸ್ಕೊಂಡ್ ಇಬ್ಬರು ಕೂಡಿ ಊರವ್ರಿಗೆ ಬಟ್ಟಿ ಸೀರೆ ಪಾರಿ ತಂದು ಮಗಳದ ಭರ್ಜರಿ ಕಲ್ಯಾಣ ಮಂಟಪದ ಮದುವೆ ಮಾಡಿಬಿಟ್ರಾಕತ್ತಿ. ಪ್ರೀತಿಯ ಪಾರಿವಾಳ ಹರಿವತ್ತ ಗೆಳೆಯ ಹರಿವತ್ತ ಗೆಳೆಯ ಹರಿವತ್ತ ಗೆಳೆಯ ಮನಸ್ಸಿಗೆ ತಳಮಳ ಹರಿವತ್ತ ಗೆಳೆಯ ಮಾಡಿವತ್ತ ಗೆಳೆಯ ಮಾಡಿವತ್ತ ಗೆಳೆಯ ಇಕ್ಕಿ ಮರಿ ಅಂದರಂಗ ಮರಿ ಎಲ್ಲಿಗೆ ಇಕ್ಕಿ ಮರಿ ಅಂದರಂಗ ಮರಿ ಎಲ್ಲಿಗೆ ಅತ್ತಿಗೆ ಹೇಮಾ ಹೇಮಾ, ಇಲ್ಲಿ ಯಾರು ಬೇಗ ಬಾ, ಇಲ್ಲಿ ಯಾರು ಬಂತಾರೆ ನೋಡು. ಆಯ್ತುನಾ ಈಗ ಏನಪ್ಪ ಮೈದನ, ನೀನೇನಾದ್ರೂ ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿನಪ್ಪ? ಇಲ್ಲ ಅತ್ತಿಗೆಮ್ಮ, ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದೇನೆ. ಇದೇನ್ರಿ ನಿಮ್ಮ ಮೈ ಕೈಗಳಲ್ಲಿ ರಕ್ತ? ಹೌದು ಹೇಮಾ, ಈ ಊರ ಆಗರ್ಭ ಶ್ರೀಮಂತ ನರನಾಗರ ಹತ್ತಿರ ಹಣವನ್ನು ಕೇಳಲಿಕ್ಕೆ ಹೋಗಿದ್ದೆ. ಈ ಮಳೆ ಬಂದಂತೆ ಹೊಡೆದು ಕಳಿಸಿದನು ಹೇಮಾ. ಅಷ್ಟೇ ಅಲ್ಲ, ನನ್ನ ಪ್ರಾಣವನ್ನು ತೆಗಲಿಕ್ಕೆ ಮುಂದಾದಾಗ ಈ ನನ್ನ ತಮ್ಮ ಬಂದು ರಾಜೇಂದ್ರ ಬಂದು ನನ್ನ ಪ್ರಾಣವನ್ನು ಕಾಪಾಡಿದ ಹೇಮಾ, ನನ್ನ ಪ್ರಾಣವನ್ನು ಕಾಪಾಡಿದ. ನಾವೇನ್ ತಪ್ಪು ಮಾಡ್ತೀವಿ ಅಂತ ನಮ್ಮನ್ನು ಇಷ್ಟೊಂದು ಪರಿಯಾಗಿ ಕಾಡುತ್ತಿರ್ವಿ ತಂದೆ, ಇಷ್ಟೊಂದು ಪರಿಯಾಗಿ ಕಾಡುತ್ತಿರ್ವೆ. ಅತ್ತಿಗೆ ಅಳಬೇಡಿ, ನೀವೇ ಕಣ್ಣೀರಾಗ್ತೀರಾ? ಗಂಡು ಗೊಡಿಲಿ ಅಂತ ಈ ನಿನ್ನ ಮೈದರ ರಾಜೇಂದ್ರ ಇರೋವರೆಗೂ ನಿಮ್ಮ ಇಬ್ಬರಿಗೂ ಯಾವುದು ತೊಂದರೆ ಬಾರದಂತ ನೋಡಿಕೊಳ್ತೇನೆ. ಸೋದರ ರಾಜೇಂದ್ರ, ಇದು ಯಾವ ಜನ್ಮದ ಪ್ರಾರಬ್ಧ ಕರ್ಮವೋ ಈ ಜನ್ಮದಲ್ಲಿ ಅಂಟಿಕೊಂಡಿದೆಯಪ್ಪ. ಅಣ್ಣ, ನನ್ನ ಪ್ರೀತಿಯ ಸೋದರ ತಮ್ಮ, ಅಂದು ಯಾರೋ ಮಾಡಿದ ತಪ್ಪಿಗೆ ಶ್ರೀರಾಮಚಂದ್ರ 14 ವರ್ಷ ಕಾಡು ವಾಸ ಅನುಭವಿಸಬೇಕಾಯಿತು. ಇಂದು ಶ್ರೀಕೃಷ್ಣನಿರಂತಿರುವ ನನ್ನ ತಮ್ಮ ಜೈಲವಾಸವಾಗಬೇಕಾಯಿತು ಯಾರೋ ಮಾಡಿದ ತಪ್ಪಿಗೆ. ಅಣ್ಣ, ನೀನೇಕೆ ಕಣ್ಣೀರಾಗ್ತೀಯ? ಜಗ ಬೆಳಗುವ ಸೂರ್ಯಚಂದ್ರನ್ನೇ ಬಿಟ್ಟಿಲ್ಲ ಗ್ರಹಚಾರ. ಅಂಥದ್ರಲ್ಲಿ ಈ ಭೂಮಿ ಮೇಲೆ ನಾವು ಹುಲ್ಲು ಮಾನವರು, ನಮಗೆ ಬರೋದು ತಪ್ಪ? ಹೌದಪ್ಪ, ಮನುಷ್ಯನಿಗೆ ಕಷ್ಟ ಬರುವುದು ಸಹಜ. ಆದ್ರೆ ಕಷ್ಟದ ಮೇಲೆ ಕಷ್ಟ ಬಂದ್ರೆ ನಮ್ಮಂಥವ್ರು ಬದುಕುವುದಾದ್ರೆ ಹೇಗೆ? ಸೋದರ, ನಿನಗೊಂದು ಸತ್ಯದ ಸಂಗತಿಯನ್ನು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋಪ. ಅದು ಯಾವ ಸಂಗತಿ ಹೇಳಣ್ಣ? ನೋಡು ಸೋದರ, 25 ವರ್ಷಗಳ ಹಿಂದೆ ನಿನ್ನ ತಂದೆ ತಾಯಿಗಳ ಕೊಂದ ಸಂಗತಿ ಕಣಪ್ಪ. ಅಣ್ಣ, ಏನ್ ಹೇಳ್ತಾ ಇದ್ದೀಯ ನೀನು? ಹೌದಪ್ಪ, ಹೌದು. ಬೇಗ ಹೇಳಣ್ಣ, ನನ್ನ ತಂದೆ ತಾಯಿ ಕೊಂದ ವ್ಯಕ್ತಿ ಯಾರೆಂದು? ಹೇಳುತ್ತೇನೆ ಸೋದರ, ಹೇಳುತ್ತೇನೆ. ನಿನ್ನ ತಂದೆ ತಾಯಿಗಳ ಕೊಂದ ಕ್ರೂರಿಗಳು ಮತ್ತಾರು ಅಲ್ಲಪ್ಪ, ಆ ನರನಾಗ ಮತ್ತು ವಿಷಕಂಠರು ಕೂಡಿ ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಬಿಟ್ಟರಪ್ಪ. ಲೇ ಮಗನ ನರನಾಗ, ವಿಷಕಂಠ ಬಂದ ಮಕ್ಕಳ ಹೀಗೆ ನಿಮ್ಮ ಶಿರ ಕತ್ತರಿಸಿ
ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ನೀಡಲಿದ್ದರೆ ನನ್ನ ಹೆಸರು ರಾಜೇಂದ್ರ ಅಲ್ಲ. ಬಂದೆ ಮಕ್ಕಳು ನಿಲ್ಲ ಸೋದರ, ನಾಳೆ ಜನವರಿ 1 ಅಂದರೆ ಹೊಸ ವರ್ಷದ ದಿನ. ಆದರೆ ನಿನ್ನ ತಂದೆ ತಾಯಿಗಳ ಪ್ರಾಣ ಬಿಟ್ಟ ದಿನಪ್ಪ. ಆದರೆ ಅವರ ಪ್ರಾಣ ಅಂದೇ ಹೋಗಬೇಕೆನ್ನುವುದು ನಿನ್ನ ತಾಯಿ ಆಸೆ ಕಣಪ್ಪ, ನಿನ್ನ ತಾಯಿಯ ಆಸೆ. ಲೇ ಮಕ್ಕಳ ನರನಾಗ ವಿಷಕಂಠ, ಇನ್ನು 2 ದಿನ ನೀವು ಜೀವಂತವಾಗಿ ಬಾಡ್ರಿ ನನ್ನ ಮಕ್ಕಳು. ಆಮೇಲೆ ಬರ್ತಾನೆ ನಿಮ್ಮ ಪಾಲನೆಯ ಧರ್ಮನಾಗಿ ರಾಜೇಂದ್ರ. ಸೋದರ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಾರಪ್ಪ. ಅಣ್ಣ, ಎಲ್ಲಿ ವಿಶ್ರಾಂತಿ ಪಡಿಬೇಕಣ್ಣ? ನನ್ನ ತಂದೆ ತಾಯಿ ಕೊಂದ ವ್ಯಕ್ತಿಗಳನ್ನು ಅವರು ವಂಶ ಸರ್ವ ವಂಶ ಮಾಡುವವರೆಗೂ ನಿಲ್ಲಲಾರದು ನನ್ನ ಸೇಡಿನ ಕ್ರಾಂತಿ. ಬರ್ತೀನಿ ಮಕ್ಕಳು. ಯಾರೋ ನೀನು? ನಿಮ್ಮಂತ ಗುಂಡಾರೂಢಿಗಳಿಗೆ ಗಂಡ, ಗಂಡರಿಗೆ ಗುಂಡ, ನಿಮ್ಮಂತ ಗುಂಡಗಳಿಗೆ ಗುರು. ಗುರು ನಿಮ್ಮಂತ ಮಾನ್ ಗುರುಗಳಿಗೆ ಮಾನ್ ಗುರು, ಗುರು 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 ಅಂತ ಗರುಡ. ಏ ಮಿಸ್ಟರ್ ಗರುಡ, ನನಗೆ ಸುಮ್ಮನೆ ಹಾದಿಗೆ ಬಂದು ನನ್ನ ತಲೆ ಪಿತ್ತನೆ ಎತ್ತಿಗೇರಿಸಬೇಡ. ನನ್ನ ತಂದೆ ತಾಯಿ ಕೊಂದ ವ್ಯಕ್ತಿ ವಂಶ ಸರ್ವವಂಶ ಮಾಡಲು ಹೊರಟಿದ್ದೇನೆ. ನನ್ನ ಸಿಟ್ಟನ್ನು ನೆತ್ತಿಗೇರಿಸಬೇಡ. ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗುವ ರಾಜೇಂದ್ರ, ಹೊರಟು ಹೋಗಲು ಇದು ನಿನ್ನ ಸ್ಥಳವಲ್ಲ, ಸಾರ್ವಜನಿಕರ ಸ್ಥಳ. ಸುಮ್ಮನೆ ನನ್ನೊಂದಿಗೆ ವಾದಿಸಿ ಸಾವಿಗೆ ಈಡಾಗಬಡಲೇ ರಾಜ. ನನ್ನದೇ ಹಾದಿಗೆ ಸಾವನ್ನು ತೋರಿಸೋಲಕ್ಕೆ ನಿಮ್ಮಪ್ಪನ ಕೈಯಿಂದ ಸಾಧ್ಯವಿಲ್ಲ, ನಿನ್ನ ಕೈಯಿಂದ ಸಾಧ್ಯವಿಲ್ಲಲೇ. ರಾಜೇಂದ್ರ, ಸತ್ತು ಹೋದ ನನ್ನ ಎತ್ತಪ್ಪನ ಸಗತಿ ಎತ್ತಿ ಮತ್ತೆ ಹೆಚ್ಚಿಸಿದೆಯಾ ನನ್ನ ಅಂತರಾಳದ ಕ್ರಾಂತಿ ಕಿಡಿಯನ್ನು. ಈಗ ನಿನ್ನ ಎತ್ತಪ್ಪ ಬಂದರು ನಿನ್ನ ಜೀವ ಉಳಿಯಲ್ಲ. ಏ ಗರುಡ, ಸುಮ್ಮನೆ ನನ್ನ ಹಾದಿಗೆ ತಡೆದು ನಿರಾಸೆರು. ಆ ನರನಾಗ ನನ್ನ ತಂದೆ ತಾಯಿ ಕೊಂದು 25 ವರ್ಷವಾಯಿತು. ಅವರ ವಂಶ ಸರ್ವವಂಶ ಮಾಡಲು ಹೊರಟಿದ್ದೇನೆ. ತಂದೆ ತಾಯಿಗಳ ಯಾರು ನಿನ್ನ ತಂದೆ ತಾಯಿಗಳು? ಅರಳಿಕಟ್ಟೆ ಗ್ರಾಮದ ಸಾಕ್ಷಾತ್ ಶಿವ ಪಾರ್ವತಿ ತಿರುವ ರಾಮಚಂದ್ರಪ್ಪ ನನ್ನ ತಾಯಿ, ಸೀತಾಮಾತೆ ನನ್ನ ತಾಯಿ. ಶ್ರೀರಾಮಚಂದ್ರಪ್ಪ ಮತ್ತು ಸೀತಮ್ಮ ದೇವಿ ನಿಮ್ಮ ತಂದೆ ತಾಯಿಗಳ? ಹೌದು ಗರುಡ, ಅವರೇ ನನ್ನ ಎತ್ತವರು. ಓಹೋ, ಹಾಗಾದ್ರೆ ಇವನು ನನ್ನ ತಮ್ಮ ರಾಜೇಂದ್ರ ಇರ್ಬೋದು. ಅವರಿಗೆ ಅವಳು ಜೋಡಿ ಮಕ್ಕಳು ಇದ್ರಲ್ವಾ? ಹೌದು ಗರುಡ, ಅವರಿಗೆ ಅವಳಿ ಜೋಡಿ 2 ಮಕ್ಕಳು. ಆದರೆ ನನ್ನ ಸೋದರ ಗಾಡಿ ಆಕ್ಸಿಡೆಂಟ್ ಅಲ್ಲಿ ತಿರ್ಕೊಂಡು ಬಿಟ್ಟ. ರಾಜೇಂದ್ರ, ಇಲ್ಲ, ನಿನ್ನ ಅಣ್ಣ ಸತ್ತಿಲ್ಲ, ಇನ್ನು ಬದುಕಿದ್ದಾನೆ ಈ ಭೂಮಿ ಮೇಲೆ. ಗರುಡ, ಏನ್ ಹೇಳ್ತಾ ಇದೀಯ ನೀನು? ನನ್ನ ಸೋದರ ಇನ್ನು ಜೀವಂತವಾಗಿದ್ದಾನ? ಹೌದು ರಾಜೇಂದ್ರ, ಇನ್ನೂ ಬದುಕಿದ್ದಾನೆ, ಇದೇ ಊರಲ್ಲೇ ಇದ್ದಾನೆ. ಹೇಳು ಗರುಡ, ಬೇಗ ಹೇಳು, ನನ್ನ ಸೋದರ ಎಲ್ಲಿರುವನು? ಒಂದು ತಮ್ಮ ರಾಜೇಂದ್ರ. ತಮ್ಮ ರಾಜೇಂದ್ರ? ಅದು ಹೌದು ತಮ್ಮ. ಹೌದು ರಾಜೇಂದ್ರ, ನಾನೇ ನಿನ್ನ ಹೊಡೆ ಹುಟ್ಟಿದ ಸೋದರ. ಅಣ್ಣ, ಅಣ್ಣ, ಏನು ನಿನ್ನ ವೇಷಭೂಷಣೆ? ತಮ್ಮ, ನನ್ನ ವೇಷಭೂಷಣೆ ಹೀಗಿರಲಿ. ಮೊದಲು ನನ್ನ ತಂದೆ ತಾಯಿಗಳ ಕೊಂದು ವ್ಯಕ್ತಿಗಳು ಯಾರು ಅಂತ ತಿಳಿಸು. ಅಣ್ಣ, ಬೇರೆ ಯಾರು ಅಲ್ಲಣ್ಣ, ಈ ಊರಿನ ಅಗರ್ಭ ಶ್ರೀಮಂತನಿಂದ ಸೊಕ್ಕಿನಿಂದ ಮೆರೆತಿರುವ ಆ ನರನಾಗ ಅವನ ಸ್ನೇಹಿತ ವಿಷಕಂಠ. ನರನಾಗ ವಿಷಕಂಠ, ಮಕ್ಕಳ ಮುಗಿತು ನಿಮ್ಮ ದಯ. ತಮ್ಮ, ತಡ ಮಾಡೋದು ಬೇಡ, ನಡಿ ಹೋಗೋಣ.
ಅಣ್ಣ ಇಂದಿನಿಂದ ನಾವಿಬ್ಬರು ಗುಡುಗು ಹೊಡೆದ ಗರುಡನಾಗಿ ಬಾಳೋಣ. ಈ ನರನಾಗ ಅಂತ್ಯತ ಸಂತ್ಯ ಮಾಡಲು ಬರುತ್ತಿದ್ದಾವೆ. ಕ್ರಾಂತಿ ಕಿಡಿ ಫ್ರೆಂಡ್ಸ್. ಕಂಠ, ಏನು ವಿಶ್ವಾಸ ದ್ರೋಹ ಮಾಡುತ್ತಿರುವೆ? ಈ ಕಲಿಯುಗದ ಕುಬೇರನಿಗೆ ಲೇ ಎಂದು ಮಾತನಾಡ್ತೀಯ ಮಗನೇ ಕಂಠ? ನೀನ್ಯಾವ ಸೀಮೆಯ ಕುಬೇರನಲ್ಲೇ ನನ್ನಿಂದ ತೋರಣವನ್ನು ಉರುಳಿಸಿ ಬಡಬಗ್ಗರ ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡಿಕೊಂಡು ಈಗ ನಾನು ಶ್ರೀಮಂತನೆಂದು ಹೇಳುತ್ತೀವಿಯಲ್ಲ. ನೀನ್ಯಾವ ಸೀಮೆಯ ಕುಬೇರ? ನೀನ್ಯಾವ ಸೀಮೆಯ ಶ್ರೀಮಂತ? ಸುಮ್ಮನೆ ನನ್ನ ಹಣವನ್ನ ಕೊಟ್ಟು ಬಿಡು. ಹಣ? ಯಾವ ಹಣ? ನನ್ನಿಂದ ನಿನ್ನ ಕೆಲಸಕ್ಕೆಂದು ಬಳಸಿಕೊಂಡಿರೋ 50 ಲಕ್ಷ ರೂಪಾಯಿ ಹಣ. ನನ್ನಿಂದ ಅದು ಎಷ್ಟು ಹಣಗಳನ್ನು ಕಿತ್ಕೊಂಡಿದ್ದೇನೋ ನೀನು? ಆ ಹಣದ ವಿಷಯ ಎತ್ತಿದರೆ ನನಗೆ ಬಂದು ತೋರಿಸುವಷ್ಟು ಶ್ರೀಮಂತನಾದಿಯ ಮಗನ, ನನ್ನ ಕೈಯಾರ ನಿನ್ನ ಪ್ರಾಣ ಹೋಗುತ್ತದೆ ಮಗನೇ. ನಿಲ್ಲಿಸ್ರಿ ನಿಮ್ಮ ಕದನದ ಕಾಳಗಾನ. ಲೇ ತಲಾಟೆ, ಆ ವಿಷಕಂಠನ ತಲೆ ತೆಗಿಬೇಕು. ತಲೆ ತೆಗಿವಂತ ಸುಮ್ಮನೆ ನಿತ್ಗಾರಿ. ನಾ ಹೇಳೋ ಮಟನ್ರ ಪೂರ್ತಿ ಕೇಳ್ರಿ. ಆ ಗರುಡ ರಾಜೇಂದ್ರ ನಿಮ್ಮನ್ನು ಕೊಲೆ ಮಾಡಕ ಇತ್ತ ಕಡೆನ ಬರಕತ್ತಾರ. ಎಲ್ಲಾರ ಹೋಗಿ ಯಾವ್ದಾರ ಮೂಲ್ಯಾಗ ಕುತ್ಕೋರಿ, ಜಗ್ಗನೇ ಮಾಡ್ರಿ. ಇಬ್ಬರು ಮೂಲ್ಯಾಗ ಹೊಕ್ಕ ಹೋಗ್ರಿ. ಏನು ಹೇಳ್ತಿರುವೆ ನೀನು? ಹೌದಪ್ಪ, ಅಲ್ಲಿ ಮಾತಾಡಕತ್ತಿದ್ರ ಕದ್ದು ಕೇಳಿಸ್ಕೊಂಬಂದನಿ. ಎಲ್ಲಾರ ಹೋಗಿ ಹೊಕ್ಕ ಹೋಗ್ರಿ. ಲೇ
ಈ ರಾಜ್ಯಕ್ಕೆ ಶ್ರೀಮಂತ ಅನ್ನೋದನ್ನ ರಣರಾಜನನ್ನು ಹೆಚ್ಚು ಕರೆಯುತ್ತಿರುವೆಯೋ? ಲೇ ಗರುಡ, ಹಿಂದೆ ನೀವು ನಮ್ಮ ಕೈಯಿಂದ ಸಂಡರೆಂದು ಇಲ್ಲಿದ್ದ ಹೊರಟೋರೆ, ಇಲ್ಲದಿದ್ದರೆ ಮಸನನ್ನೇ ಸುಡುಗಾಡನ್ನೇ ಸೇರಿಕೊಳ್ಳುತ್ತೀರಾ? ಮರಣ ಸೇರಲು ಇವನೇನು ಕೈಲಾಗದ ಹೇಡಿಯಲ್ಲ, ಗುಡುಗು ಹೊಡೆದ ಗರುಡನಾಗೆ ಅಪ್ಪಳಿಸಿ ಭೂಮಿಗೆ ಬಂದ ಗರುಡ, ಗುಡುಗು ಹೊಡೆದ ಗರುಡ. ನಿನ್ನ ಸೂರತನ ನನ್ನ ಮುಂದೆ ನಡೆಯಲು ಈಗ ನೀವೇತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ? ಮುಂಚೆ ಮಗಳಿರಿ. ಏ ವಿಷಯಕಂಠ, ಸರ್ಪವನ್ನು ಬಂದ ಎಷ್ಟೋ ಸರ್ಪಗಳನ್ನು ಎಡೆಮುರಿ ಕಟ್ಟಿ ಆಕಾಶದ ಹೊತ್ತು ಒಯ್ದಿದ್ದಾರೆ. ಜೋಡಿ ಗುಡುಗು ಹೊಡೆದ ಗರುಡಗಳಾಗಿ ಪರಲೋಕ. ಲೇ ರಾಜೇಂದ್ರ, ಗಂಡು ಎಂದು ನೀನು ಓಡಿ ಬಂದರೆ ನಿನ್ನ ಎದೆಗೆ ಗುದ್ದಿ ಸತ್ತಿಲ್ಲದ ಯಮನ ದರ್ಶನಕ್ಕೆ ಕಳಿಸಿ ಬಿಡುವೆ. ಈ ನರನಾಗ ನೆನೆಸಿಕೋ ನಿನ್ನ ಮನೆ ದೇವತೆಯನ್ನು ಹಿರೇಕಿರಿ ದುರ್ಗಮ್ಮನನ್ನು. ಈ ಊರಿಗೆ ಅನ್ನ ಹಾಕುವ ಅನ್ನದಾತನನ್ನ ಕೊಲೆ ಮಾಡಿದೀಯಾ? ನಿನ್ನನ್ನ ಸುಮ್ಮನೆ ಬಿಡಲ್ಲ. ವಿಷಯಕ್ಕಂತ ಮುಗೀತು ನಿನ್ನ ಬಾಳದ ಜೀವನ ಯಾತ್ರೆ. ತಲಾಟೆ ಮ್ಯಾಗಿಂದ್ರ ಇಳಿದು ಬರ್ತೀಯೋ ಅಥವಾ ಬರಬೇಕು? ಲೇ ತಮ್ಮ ರಾಜೇಂದ್ರ ಗರುಡ, ಆ ಹಲಕ ಸುಳ್ಯ ಮಕ್ಕಳು ಕೊಟ್ಟಾಗ ಏನೋ ತೆಪ್ಪು ಕೆಲಸ ಮಾಡಿಬಿಟ್ಟನಿ. ನನ್ನ ಏನಾರ ಮಾಡಿ ಕ್ಷಮಿಸ್ರಿ ಪಾಯಪ್ಪ, ಕ್ಷಮೆ ಕೇಳ್ತೇನೆ. ಏ ತಮ್ಮ ರಾಜೇಂದ್ರ, ಬಿಟ್ಟು ಬಿಡು, ಈ ನಾಯಿ ಬದುಕಲಿ. ಏ ತಲಟೆ, ಇನ್ನೊಂದು ತಲೆ ಇಂತ ಹಲಕಟ್ಟೆ ಕೆಲಸ ಮಾಡಿದ್ರೆ ನಿನ್ನ ಅವರನ್ನ ಕಳಿಸಿದ ಜಾಗಕ್ಕೆ ಪಾರ್ಸಲ್ ಮಾಡಿಬಿಡ್ತೀನಿ. ಗರುಡಪ್ಪ, ನಾನೇನು ಚಿತ್ರದುರ್ಗ ಕಳಿಸ್ತೀವೋ ಬಸ್ತಾಪುರಕ್ಕೆ ಕಳಿಸ್ತೀವ ಪಾರ್ಸಲ್ ಮಾಡಿ? ಹಂಗೆ ಮಾಡಬಾರಪ್ಪ. ಈ ಮಾಡಿದ ಪಾಪಕ್ಕ ಪಾದಯಾತ್ರ ಮಾಡಿ ಪಾಪ ಕಳ್ಕೊಂಬರ್ತೇನೆ. ಕೈ ಬಿಟ್ಟು ಬಿಡ್ರಿ ನನ್ನ. ಲೇ ತಲಟೆ, ನಮ್ಮ ಅಣ್ಣನ ಮಾತು ಕೇಳಿ ನೀ ಜೀವದಾನ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಹಿಂದಿನಿಂದ ನಾವು ಕ್ರಾಂತಿಗಿರಿ ಫ್ರೆಂಡ್ಸ್ ಆಗಿ ಬಾಳೋಣ. ಹೋಗೋಣ. ಹೇಮ, ಹಿಂದೆ ನಮ್ಮ ಮನೆಯಲ್ಲಿ ಸಂತೋಷದ ಹೊನಲು ಹೊಳೆಯುತ್ತಿದೆ. ನಮ್ಮ ಮನೆಯಲ್ಲಿ ಪೂಜಾರಿ ಅವರೇ, ಬೇಗ
ಮದುವೆ ಕಾರ್ಯನ ಶುರು ಮಾಡಿಕೊಳ್ಳಿ. ಹೇಮಂತ, ಅವು ಯಾವ್ದು ಮಕ್ಕಳು ಮದುವೆ ಮಾಡಿದಿ, ತಮ್ಮಂದು ಮದುವೆ ಮಾಡಕ್ಕೆ ಮಂತ್ರಿಗಳೇ, ಮೂತ್ರವನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ತಮ್ಮನ ಮದುವೆ ನಮ್ಮದ ಮದುವೆ ಮಾಡಿಬಿಡಿ ಅಲ್ಲ. ಯಾಕೆ ಮನವರ್ತಪ್ಪನವರ, ಯಾಕೆ ಗಾಬರಿಯಿಂದ ಮದುವೆ ಬರೀಯಲ್ಲ? ಏ ಸಂತಿ, ಎಲ್ಲರಿಗೂ ಅಕ್ಷತೆ ಹಾಕ ಕೂಡ ಮಾಲಿಕಾಂಬ ಸಂತಿ ಹೋಗೋಣಾಗ ಚಂದ್ರಂಗ ಹಿಂಗ ಹೋಗ್ಲಪ್ಪ ಮಳೆ ಹೊಡ್ಕೊಂಡು ನಮಃ 7 ಕೋಟಿ 7 ಕೋಟಿ ಇವರ ರಮೇಶ್ ಯಾವ ಕಾರಣಕ್ಕಾಗಿ ಸರ್? ನಿನ್ನ ತಮ್ಮ ಈ ಊರಿನ ಆಗರ್ಭ ಶ್ರೀಮಂತರಾದ ನರನಾಗ ಹಾಗೂ ವಿಶ್ವಕಂಠನ ಕೊಳೆ ಪ್ರಕರಣಕ್ಕಾಗಿ ಸರ್ ಅರೆಸ್ಟ್ ಮಾಡಿ ನನ್ನನ್ನ. ನಡೆ ಹೋಗೋಣ. ನೀವೇನ ಚಿಂತಿಸಬೇಡ, ನಾನೇನು ಬೇರೆ ಮೇಲೆ ಅತಿ ಶೀಘ್ರದಲ್ಲಿ ಬಂದೇ ಬರ್ತೇನೆ. ಸರ್ ನನ್ನನ್ನು ಕರೆದುಕೊಂಡು ಹೋಗಿ. ತಮ್ಮ ಗರುಡ, ನೀನು ನಿಜವಾದ ಗುಡುಗ ಹೊಡೆದ ಗರುಡನಪ್ಪ, ಗುಡುಗ ಹೊಡೆದ ಗರುಡ. ಅಣ್ಣ ತಮ್ಮ ಅಗಲಿ ಚಂದ್ರನ ಮಳೆ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ಲಿ ನಮಃ. ಮಾಮ ನೀನ ಮಾಮನ ಕೊಂಡ್ರತೆ ಇಲ್ಲ, ನಾವು ಹೋಗು ನಡೀನ ಅದಿಗೇನಿತ್ತೆ ನಡಿ. ಇಲ್ಲ ಜಾತಿ ಹೋಗ್ಬಿಡ. ಇಲ್ಲಿ ಅವ್ರಿಗೆ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಏನು ಮುಂದಾದ್ರೂ ನಮ್ಮೆಲ್ಲರೂ ಸುಖವಾಗಿಟ್ಟಿರ್ಲಿ ಅಂತ ಆ ಮಹಿಳಾ ಲಿಂಗೇಶ್ವರನಲ್ಲಿ ನಾವು ಪ್ರಾರ್ಥಿಸೋಣ. ಶ್ರೀ